ಕನ್ನಡ ಮೀಡಿಯಂ 2027 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚೇತನ್ ಪಾಂಡಮಟ್ಟಿ ಅವರು, ನ್ಯೂರೋ ಸರ್ಜನ್, ಶಿವಮೊಗ್ಗದಲ್ಲಿ ಖ್ಯಾತ ವೈದ್ಯರು. ಈ ಮಾತುಕತೆ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ. ಡಾಕ್ಟರ್ ಚೇತನ್ ಪಾಂಡಮಟ್ಟಿ ಅವರು ಶಿವಮೊಗ್ಗದ BH ಇರತಕ್ಕಂಥ ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜನ್ ಆಗಿದ್ದಾರೆ. ಕಳೆದ 16 ವರ್ಷದಿಂದ ವೈದ್ಯಕೀಯ ವೃತ್ತಿಯಲ್ಲಿದ್ದಾರೆ. ನೂರಾರು ಸಾವಿರಾರು ರೋಗಿಗಳಿಗೆ ಅವರು ಜೀವದಾನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ವೈದ್ಯಕೀಯ ಕ್ಷೇತ್ರದ ಮತ್ತು ಅವರ ಸೇವೆಯ ಸಾಧನೆಯ ಬಗ್ಗೆ ಒಂದಿಷ್ಟನ್ನು ಮಾತಾಡೋಣ, ಜೊತೆಗೆ ವೀಕ್ಷಕರಿಗೂ ಸಹ ಅದರ ಲಾಭವನ್ನು ಕೊಡೋಣ ಅಂತೇಳಿ ಮೊದಲೇ ಹೇಳಿದಾಗೆ ಡಾಕ್ಟರ್ ಚೇತನ್ ಪಾಂಡಮಟ್ಟಿ ಅವರು ನ್ಯೂರೋ ಸರ್ಜನ್. ಹಾಗಾಗಿ ಸರ್, ನ್ಯೂರೋ ಸರ್ಜನ್ ಅಂದ ತಕ್ಷಣ ಎಲ್ರಿಗೂ ನೆನಪಿಗೆ ಬರೋದು ಅಂತಂದರೆ ತಲೆ ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತಂದರೆ, ಇಡೀ ದೇಹದ ಎಲ್ಲ ಅಂಗಾಂಗಗಳನ್ನು ನಿಯಂತ್ರಿಸ್ತಕ್ಕಂಥ ಮಿದುಳು ತಲೆಯಲ್ಲಿದೆ. ಹಾಗಾಗಿ ಇಡೀ ದೇಹವನ್ನು, ಇಡೀ ಭಾವವನ್ನು, ಇಡೀ ನಮ್ಮ ಭಾಷೆಯನ್ನು ಎಲ್ಲವನ್ನ ನಿಯಂತ್ರಿಸ್ತಕ್ಕಂಥ ತಲೆ ಏನಿದೆ ಅದರ ರಕ್ಷಣೆ ಭಾಳ ಮುಖ್ಯ ಆಗುತ್ತೆ. ನೀವು ತುಮಕೂರಿನ ಸಿದ್ಧಾರ್ಥದಲ್ಲಿ ಪ್ರಾಕ್ಟೀಸ್ ಮಾಡಿದಿರಿ ಸುದೀರ್ಘವಾಗಿ, ಹುಬ್ಬಳ್ಳಿಯಲ್ಲೂ ಸಹ ಅಭ್ಯಾಸವನ್ನು ಮಾಡಿದಿರಿ, ಸಿದ್ಧಾರ್ಥಲ್ಲೂ ಸಹ ಅಭ್ಯಾಸವನ್ನು ಮಾಡಿದಿರಿ. ಹಾಗಾಗಿ ಈ ಹೆಡ್ ಇಂಜುರಿ ಅನ್ನೋದು ಎಷ್ಟು ಅಪಾಯಕಾರಿ ಮನುಷ್ಯನಿಗೆ, ಮತ್ತು ಅದರಿಂದ ಯಾವ್ಯಾವ ಥರದ ಪರಿಣಾಮಗಳಾಗುತ್ತೆ ಸರ್? ಓಕೆ, ನಮಸ್ತೆ ಎಲ್ಲರಿಗೂ. ಹೆಡ್ ಇಂಜುರಿ ಅನ್ನುವಂಥದ್ದು ಅಥವಾ ತಲೆಗೆ ಆಗುವಂಥ ಒಂದು ಗಾಯ, ಸೊ ಇದು ಒಂದು ಅಪಘಾತಗಳಲ್ಲಿ ಆಗುವಂಥದ್ದು ಹೆಚ್ಚಿಗೆ ಪ್ರಮಾಣದಲ್ಲಿರುತ್ತೆ, ರಸ್ತೆ ಅಪಘಾತಗಳು. ಅದರ ನಂತರದ ಒಂದು ತೊಂದರೆಗಳಲ್ಲಿ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಆಕ್ಸಿಡೆಂಟಲ್ ಫಾಲ್ಸ್, ಅಂದರೆ ಎಲ್ಲೋ ಒಂದು ಕಡೆ ಮರದ ಮೇಲಿಂದ ಬಿದ್ದಿರ್ಬೋದು, ಏಣಿಯಿಂದ ಬಿದ್ದಿರ್ಬೋದು, ಈ ಥರದ್ದು. ಜೊತೆಗೆ ಹೊಡೆದಾಟದ ಇಂಜುರೀಸ್ ಅಂದರೆ ಅಸಾಲ್ಟ್, ಸೊ ಇದಾದಾಗಲೂ ಸಹ ತಲೆಗೆ ಹೆಡ್ ಇಂಜುರಿ ಆಗುವಂಥ ಒಂದು ಸಂದರ್ಭಗಳಿರುತ್ತೆ. ಸೊ ಇದಲ್ಲದೆ ಇನ್ನೂ ರೇರೆಸ್ಟ್ ಕಾಸಸ್ ಅಂತಲೇ ಸ್ಪೋರ್ಟ್ಸ್ ಇಂಜುರೀಸು. ಯಾವುದೋ ಒಂದು ಕ್ರೀಡೆಯಲ್ಲಿ ಆಟ ಆಡುವಂಥ ಟೈಮಲ್ಲಿ, ಕ್ರಿಕೆಟಲ್ಲೇ ಇರ್ಬೋದು, ಬಾಲ್ ಹೆಲ್ಮೆಟ್ ಇಲ್ದಲ್ಲೇ ತಲೆಗೆ ಪೆಟ್ಟು ಬಿದ್ದುಬಿಟ್ಟು ಹೀಗಾಗೋ ಥರದ್ದೊಂದು ಇಂಜುರೀಸು. ಸೊ ಇದರಲ್ಲಿ ಆಲ್ಮೋಸ್ಟ್ 90+% ಆಫ್ ದ ಟೈಮ್ ಇದು ಆಗುವಂಥದ್ದು ರಸ್ತೆ ಅಪಘಾತಗಳಲ್ಲಿ. ಸೊ ರಸ್ತೆ ಅಪಘಾತಗಳಲ್ಲಿ ಆಗುವಂಥ ಹೆಡ್ ಇಂಜುರೀಸಲ್ಲಿ ಆಗುವಂಥ ಒಂದು ಗಾಯಗಳಿರ್ಬೋದು, ಅಥವಾ ಅದರಿಂದ ಆಗುವಂಥ ಒಂದು ಸಾವಿನ ಸಂಖ್ಯೆ ಏನಿದೆ ಅದು ತುಂಬಾ ಹೆಚ್ಚಿಗೆ ಆಗಿದೆ, ಅಥವಾ ಒಂದು ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ನೋಡೋವಂಥದ್ದು. ಓಕೆ, ಸೊ ಇದು ಹೆಡ್ ಇಂಜುರೀಸ್ ಅಂತಂದರೆ ಕಾಮನ್ನಾಗಿ ಹೇಳಬೇಕು, ಈಗ ರಸ್ತೆ ಅಪಘಾತಗಳಲ್ಲಿ ಆಗುತ್ತೆ ಅಂತಂದಾಗ ಸೊ ಮೇಯ್ನಾಗಿ 2 ಪ್ರಿಕಾಷನ್ಸು ಅಂತಂದರೆ, 2 ವೀಲರ್ಸ್ನವ್ರು ಹೆಲ್ಮೆಟ್ ಹಾಕುವಂಥದ್ದು ಇರ್ಬೋದು, ಅಥವಾ 4 ವೀಲರ್ಸಲ್ಲಿ ಒಂದು ಸೀಟ್ ಬೆಲ್ಟ್ ಆಗುವಂಥದ್ದು. ಇಟ್ಸ್ ಎ ಮ್ಯಾಂಡೇಟ್ರಿ, ಎಲ್ಲರಿಗೂ ಗೊತ್ತಿರೋವಂಥ ಒಂದು ವಿಚಾರಗಳು. ಸೊ ಇದಲ್ದಲೇ ಇನ್ನೂ ಪ್ರಿಕಾಷನ್ಸ್ ಅಂದರೆ ಏನು ಅಂತಂದರೆ, ನಾವು ಒಂದು ಓಡಿಸ್ತಾ ಇರುವಂಥ ಒಂದು ಗಾಡಿಯ ವೇಗ ಅಂತ ಏನಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಒಂದು ಅಪಘಾತ ಸಂದರ್ಭದಲ್ಲಿ ಸ್ಪೀಡ್ ಆಫ್ ದ ವೆಹಿಕಲ್ ಅಟ್ ದ ಟೈಮ್ ಆಫ್ ಆಕ್ಸಿಡೆಂಟ್ ಅಂತ ಏನು ಹೇಳ್ತೀವಲ್ಲ ಅದು ತುಂಬಾ ಒಂದು ಇಂಪಾರ್ಟೆಂಟು. ಸೊ ಪ್ರೈಮರಿ ಇಂಪ್ಯಾಕ್ಟ್ ಮತ್ತು ಸೆಕೆಂಡರಿ ಇಂಪ್ಯಾಕ್ಟ್ಸ್ ಅಂತ ಆಗುತ್ತೆ. ಅಂದರೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಎದುರುಗಡೆಯಿಂದ ಬಂದಿರುವಂಥ ಒಂದು ವಾಹನ ಡಿಕ್ಕಿ ಹೊಡೆದದ್ದಲ್ಲದೇ, ಸೊ ಅಲ್ಲಿಂದ ನಾವು ಕೆಳಗೆ ಬಿದ್ದು ಮತ್ತು ನೆಲದ ಮೇಲೆ ಬಿದ್ದು ಎರಡನೇ ಒಂದು ಪೆಟ್ಟಾಗುವಂಥದ್ದು ಇವಿರುತ್ತೆ. ಸೊ ಇದೆಲ್ಲದೂ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಸೊ ಹೆಡ್ ಇಂಜುರಿ ಅಂತಂದರೆ ನಾವು ತುಂಬಾ ಒಂದು ಜನರಲ್ಲಿ ಇರೋವಂಥದ್ದು ಏನು ಅಂತಂದರೆ, ತಲೆಯಲ್ಲಿ ಬ್ಲೀಡಿಂಗ್ ಆಯಿತು ಅಂತಂದರೆ ಬದುಕೋದೇ ಇಲ್ಲ ಅಂತ. ಸೊ ಆ ಥರ ಏನಿಲ್ಲ. ತಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗಿರುತ್ತೆ, ಮತ್ತು ಯಾವ ಜಾಗದಲ್ಲಿ ಬ್ಲೀಡಿಂಗ್ ಆಗಿರುತ್ತೆ, ಮತ್ತು ಪೇಷಂಟಿನ ಪ್ರಜ್ಞಾವಸ್ಥೆ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಒಂದು ಸಾವು ನೋವಿನ ಅಥವಾ ಒಂದು ಡೆತ್ ಆಗುವಂಥ ಒಂದು ಸಾಧ್ಯತೆಗಳು ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಈಗ ಹೆಡ್ ಇಂಜುರಿ ಬಗ್ಗೆನೇ ಜನರಿಗೆ ಭಾಳ ಕುತೂಹಲದ ಪ್ರಶ್ನೆ, ಅದು ನಂಬಿಕೆನೋ ಮೂಢನಂಬಿಕೆನೋ ನೀವೇ ಹೇಳಬೇಕು. ಈಗ ಮುಂದ್ಗಡೆ ಹಣೆಯಲ್ಲಿ ಪೆಟ್ಟಾಯಿತು ಅಂತಂದರೆ ಕಣ್ಣಿಗೆ ಕಾಣುತ್ತೆ, ಹಣೆಯಲ್ಲಿ ಪೆಟ್ಟಾಯಿತು, ಏನೋ ಒಂದು ರಶ್ನ ಹಚ್ಚಿ ಏನೋ ಒಂದು ಸರಿ ಮಾಡಿಬಿಡೋಣ. ಆದರೆ ಹಿಂದ್ಗಡೆ ಪೆಟ್ಟಾದರೆ ಇದೆಯಲ್ಲ, ಇದು ಭಾಳ ಅಪಾಯಕಾರಿ. ಇದು ಹಿಂದ್ಗಡೆ ಪೆಟ್ಟಾದರೆ ಭಾಳ ಕಷ್ಟ. ಹಾಗಾಗಿ ಮುಂದ್ಗಡೆ ಇರೋ ಗಾಯವನ್ನು ಮ್ಯಾನೇಜ್ ಮಾಡಿಬಿಡ್ಬೋದು, ಹಿಂದ್ಗಡೆ ಆದರೆ ಕಷ್ಟ ಅಂತ ಒಂದು ಮೂಢನಂಬಿಕೆನೋ ನಂಬಿಕೆನೋ ಇದೇನು? ಅಲ್ಲ, ಅದು ಮೂಢನಂಬಿಕೆ ಪಾರ್ಷಿಯಲಿ ಕರೆಕ್ಟ್ ಇದೆ, ಪೂರ್ತಿಯಾಗಿ ಅದು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ದೇಹದ ನಮ್ಮದು ಮಾನವನ ಒಂದು ಮೆದುಳಿನ ರಚನೆ ಅಂತ ನಾವು ಮುಂದೆ ತೊಗೊಂಡಾಗ ಮುಂಭಾಗದ ಅಂದರೆ ಹಣೆ ಭಾಗದಲ್ಲಿ ಬರುವಂಥ ಜಾಗನ ಫ್ರಂಟಲ್ ಲೋಬ್ ಅಂತ ಹೇಳ್ತೀವಿ. ಸೊ ಅದ್ರ ಹಿಂದ್ಗಡೆ ಬರುವಂಥದ್ದು ಪೆರೈಟಲ್ ಮತ್ತು ಟೆಂಪೊರಲ್, ಪೂರ್ತಿಯಾಗಿ ಹಿಂದ್ಗಡೆ ಬರುವಂಥದ್ದು ಆಸಿಪಿಟಲ್ ಲೋಬ್ ಇರುತ್ತೆ. ಸೊ ಇದು ಮೆದುಳಿನ ದೊಡ್ಡ ಮೆದುಳಾದರೆ ಅದಕ್ಕಿಂತ ಕೆಳಗೆ ಸಣ್ಣ ಮೆದುಳು ಅಂತ ಹೇಳ್ತೀವಿ, ಸೆರಿಬೆಲ್ಲಮ್ ಅಂತ ಹೇಳ್ತೀವಿ. ಸೊ ದೊಡ್ಡ ಮೆದುಳಿನ ಸೆರೆಬ್ರಮ್, ಸೆರಿಬೆಲ್ಲಮ್ ಇವೆರಡನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಸೆರಿಬೆಲ್ಲಮ್ ಮತ್ತು ಬ್ರೈನ್ ಸ್ಟೆಮ್ ಅನ್ನುವಂಥ ಏನು ಅಂಗಾಂಗ ಇದೆಯಲ್ಲ ಅದು ಅತಿ ಸೂಕ್ಷ್ಮವಾದಂತಹ ಜಾಗ. ಮೆದುಳಲ್ಲೇ ಅತಿ ಸೂಕ್ಷ್ಮವಾದಂಥ ಜಾಗ ಯಾವುದು ಅಂತಂದರೆ ಮೆದುಳೇ ಸೂಕ್ಷ್ಮವಾದಂಥ ಆರ್ಗನ್ನು. ಆ ಮೆದುಳಲ್ಲೇ ಒಂದು ಅತಿ ಸೂಕ್ಷ್ಮವಾದಂಥ ಜಾಗ ಯಾವುದು ಅಂತಂದರೆ ಬ್ರೈನ್ ಸ್ಟೆಮ್. ಅಂದರೆ ಹೆಸರು ತಕ್ಕಂಗೆ ಮೆದುಳಿನ ಸ್ಟೆಮ್ ಅಂದ್ರೇನು, ಒಂದು ಗಿಡದ ಕಾಂಡ ಇದ್ದಂಗೆ.
ಸೊ ಯಾವ ರೀತಿ ಒಂದು ಮರಕ್ಕೆ ಒಂದು ಕಾಂಡ ಅನ್ನೋದೊಂದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ, ಸೊ ಅದೇ ರೀತಿ ಮಾನವನ ಮೆದುಳಲ್ಲಿ ಬ್ರೈನ್ ಸ್ಟೆಮ್ ಅಥವಾ ಮೆದುಳಿನ ಒಂದು ಕಾಂಡ ಅಂತ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆದಂಥ ಜಾಗ, ಅದು ಹಿಂದುಗಡೆನೇ ಇರೋದು. ಸೊ ಹಂಗಾಗಿ ನಮ್ಮ ಪೂರ್ವಿಕರು ಒಂದು ಹೇಳೋವಂಥ ವಿಚಾರದಲ್ಲಿ ಸತ್ಯ ಇದೆ. ಅಂದರೆ ಹಿಂದ್ಗಡೆ ಭಾಗಕ್ಕೆ ಒಂದು ಏಟುಗಳು ಬಿದ್ದಂಥ ಸಂದರ್ಭಗಳಲ್ಲಿ ಅದಾಗುವಂಥ ಪರಿಣಾಮಗಳು ತುಂಬಾ ಸ್ವಲ್ಪ ಡೇಂಜರಸ್ ಆಗಿರುತ್ತೆ. ಹಾಗಂತ ಮಾತ್ರಕ್ಕೆ ಮುಂದ್ಗಡೆ ಪೆಟ್ಟು ಬಿದ್ದುಬಿಟ್ರೆ ಮತ್ತೇನು ತೊಂದರೆನೇ ಇಲ್ಲ ಅಂತಲ್ಲ. ಸೊ ಇರೋದ್ರಲ್ಲೇ ಕಂಪ್ಯಾರಿಟಿವ್ಲಿ ವಿಚ್ ಇಸ್ ದ ಮೋರ್ ಸೆನ್ಸಿಟಿವ್ ಪ್ಲೇಸ್ ಆ್ಯಂಡ್ ವಿಚ್ ಇಸ್ ದ ಲೆಸ್ ಸೆನ್ಸಿಟಿವ್ ಪ್ಲೇಸ್, ಅಂದರೆ ಯಾವುದು ಅತಿ ಸೂಕ್ಷ್ಮವಾದಂಥ ಜಾಗ, ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಸೂಕ್ಷ್ಮವಾದಂಥ ಜಾಗ ಯಾವುದು ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಒಂದು ಆನ್ಸರ್ ಹೇಳ್ಬೋದು. ಬಟ್ ಟೋಟಲಾಗಿ ಹೇಳಬೇಕು ಅಂತಂದರೆ ಪೂರ್ತಿಯಾದಂಥ ಮೆದುಳೆ ಇರ್ಬೋದು ಅಥವಾ ಕುತ್ತಿಗೆ ಇರ್ಬೋದು, ಬೆನ್ನಿಂದ ಏನು ನರ ಇದೆಯಲ್ಲ, ಸೊ ಪೂರ್ತಿ ಸಿಸ್ಟಮ್ಮೇ ಒಂದು ಅತಿ ಸೂಕ್ಷ್ಮವಾದಂಥ ಒಂದು ಅಂಗಾಂಗ. ಸೊ ನಮ್ಮ ವಿಂಗಡಣೆಗೆ ನಾವು ಮೆದುಳು, ಕುತ್ತಿಗೆ, ಎದೆ ಭಾಗ ಅಥವಾ ಬೆನ್ನು ಅಂತ ಈ ಥರ ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ದೇಹದಲ್ಲಿ ರಚನೆ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಂಥ ಸಂದರ್ಭದಲ್ಲಿ ಅಥವಾ ಆರ್ಗನೋಜೆನಿಸಿಸ್ ಅಂತ ನಾವು ಏನು ಹೇಳ್ತೀವಿ, ಯಾವಾಗ ಆರ್ಗನ್ಸ್ ಡೆವಲಪ್ ಆಗುತ್ತೆ, ಸೊ ಆ ಸಂದರ್ಭದಲ್ಲಿ ಮೆದುಳು ಇರ್ಬೋದು ಅಥವಾ ಈ ಸ್ಪೈನಲ್ ಕಾರ್ಡ್ ಇರ್ಬೋದು, ಇದೆರಡು ಒಂದೇ ಆರ್ಗನ್ನಿಂದ ಡೆವಲಪ್ ಆಗುವಂಥದ್ದು. ಅಂದರೆ ತಲೆಯಿಂದ ಏನು ಡೆವಲಪ್ ಆಗಿಬಿಟ್ಟು ಬೆನ್ನಿನ ನರ ಏನಿರುತ್ತಲ್ಲ, ಸೊ ಇದು ತಾಯಿ ಹೊಟ್ಟೆಯಲ್ಲಿ ಇರುವಾಗ ನ್ಯೂರಲ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಡೆವಲಪ್ ಆಗೋದು ಒಂದೇ ರೀತಿಯಾದಂಥ ಸೆಲ್ಸ್ಗಳಿಂದ. ಸೊ ಮೆದುಳಿರ್ಬೋದು ಅಥವಾ ಸ್ಪೈನ್ ಇರ್ಬೋದು, ಇದು ಒಂದೇ ಅಂಗಾಂಗದ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು ಅಷ್ಟೇ. ಸೊ ಬ್ರೈನ್ ಎಕ್ಸ್ಟೆನ್ಷನ್ ಏನು ಕಂಟಿನ್ಯೂ ಆಗುತ್ತೆ ಕೆಳಗೆ ಭಾಗಕ್ಕೆ, ಕುತ್ತಿಗೆಯಿಂದ ಕೆಳಗೆ ಹರಿದು ಬೆನ್ನಿನ ತನಕ ಏನು ಹರಿಯುತ್ತಲ್ಲ ಅದನ್ನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಈ ಸ್ಪೈನಲ್ ಕಾರ್ಡಲ್ಲಿ ಏನು ಹೋಗುತ್ತೆ ಅಂತಂದರೆ ಇದರಲ್ಲಿ ಸಿಗ್ನಲ್ಸ್ ಪಾಸ್ ಆಗ್ತಾ ಇರುತ್ತೆ. ಅಂದರೆ ನಮ್ಮ ದೇಹದಲ್ಲೂ ಸಹ ಲೋ ವೋಲ್ಟೇಜಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ಈ ಸಿಗ್ನಲ್ಸ್, ಎಲೆಕ್ಟ್ರಿಸಿಟಿ ಸಿಗ್ನಲ್ಸ್ ಮೂಲಕ ನಮ್ಮ ದೇಹದ ಒಂದು ಅಂಗಾಂಗಗಳ ಚಲನೆ ಇರ್ಬೋದು ಅಥವಾ ಒಂದು ಸ್ಪರ್ಶ ಜ್ಞಾನ ಇರ್ಬೋದು, ಒಂದು ಶಕ್ತಿ ಇರ್ಬೋದು ಅಥವಾ ಹಾರ್ಟ್ ಬೀಟ್ ಕಂಟ್ರೋಲ್ ಇರ್ಬೋದು, ಇನ್ನು ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಇದೆಲ್ಲ ಒಂದು ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಅಂತ ಏನಿರುತ್ತಲ್ಲ ಇದೆಲ್ಲ ನಡೆಯುವಂಥದ್ದು ಒಂದು ಲೋ ವೋಲ್ಟೇಜ್ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟೀಸಿಂದ. ಸೊ ಈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟೀಸ್ ಜನ್ರೇಟ್ ಆಗೋದಂದರೆ ಇದು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಮೆದುಳಲ್ಲಿ. ಸೊ ಮೆದುಳಿನಲ್ಲಿ ಏನೋ ಒಂದು ಸಂಕೇತಗಳು ಒಂದು ಜನ್ರೇಟ್ ಉತ್ಪತ್ತಿ ಆಗುತ್ತೋ ಅದು ಕುತ್ತಿಗೆ ನರದ ಮೂಲಕ ಹರಿದ್ಬಿಟ್ಟು ಕೆಳಗೆ ಬೆನ್ನಿನ ತನಕನೂ ಸಪ್ಲೈ ಆಗ್ತಾ ಇರುತ್ತೆ. ಸೊ ಈ ಎಲ್ಲದ್ರ ಮಧ್ಯದಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ಗಳು ಬಂದ್ರೂ, ಅಂದರೆ ಮೆದುಳು ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಚಿಕಿತ್ಸೆ ಕೊಡುವಂಥ ಒಂದು ಡಿಪಾರ್ಟ್ಮೆಂಟನ್ನು ನಾವು ನ್ಯೂರೋ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ಆಪ್ರೇಷನ್ ಮೂಲಕ ನರಗಳ ಸಮಸ್ಯೆಗಳನ್ನು ಬರೀ ಆಪ್ರೇಷನ್ ಅಂತ ಅಷ್ಟೇ ಅಲ್ಲ, ಗುಳಿಗೆ ಮಾತ್ರೆಗಳ ಮೂಲಕನೂ ಸರಿಪಡಿಸುವಂಥ ಕೆಲವು ರೋಗಗಳಿರುತ್ತೆ. ಅವಶ್ಯಕತೆ ಬಂದಲ್ಲಿ ಅದಕ್ಕೆ ಆಪ್ರೇಷನ್ನು ಸಹ ಮಾಡುವಂಥ ಒಂದು ವಿಧಾನನೇ ನ್ಯೂರೋ ಸರ್ಜರಿ ಅಂದರೆ. ಸೊ ಈ ಗುಳಿಗೆಗಳಿಂದ ಸರಿ ಮಾಡ್ತಕ್ಕಂಥ ಕೆಲವು ವಿಧಾನಗಳಿರುತ್ತೆ, ಮತ್ತು ಆಪ್ರೇಷನ್ ಸಹ ಮಾಡಬೇಕಾಗತ್ತೆ ಅಂತೇಳಿ. ಆದರೆ ಭಾಳಷ್ಟು ಜನ ಏನು ಅನ್ಕೋತಾರೆ ಅಂತಂದರೆ ಮಿದುಳಿನ ಆಪ್ರೇಷನ್, ತಲೆಯ ಆಪ್ರೇಷನ್ ಅಂತ ತಕ್ಷಣವೇ ಹೋಪ್ಸೇ ಕಳ್ಕೊಂಡ್ಬಿಡ್ತಾರೆ, ಏನಾಗ್ಬಿಡುತ್ತೋ ಅನ್ನೋ ಆತಂಕನೂ ಜಾಸ್ತಿ ಆಗಿರುತ್ತೆ. ಆದರೆ ನಿಜವಾಗ್ಲೂ ಈ ಆಪರೇಷನ್ ಅಷ್ಟು ಆತಂಕಕಾರಿನ, ಮತ್ತು ಸಕ್ಸಸ್ ರೇಟ್ ಹೇಗಿದೆ ಸರ್ ಇದರಲ್ಲಿ? ಉತ್ತಮವಾದಂಥ ಒಂದು ಪ್ರಶ್ನೆ. ಮೆದುಳಿಗೆ ಆಗುವಂಥ ಒಂದು ಪ್ರತಿಯೊಂದು ಬ್ಲೀಡಿಂಗು ಅಥವಾ ಪ್ರತಿಯೊಂದು ಗಾಯನೂ ಸಹ ಒಂದು ತುಂಬಾ ಲೈಫ್ ಥ್ರೆಟ್ನಿಂಗ್ ಅಥವಾ ಜೀವಕ್ಕೆ ಹಾನಿಕಾರಕ ಆಗುವಂಥ ಗಾಯಗಳು ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾನು ಈ ಮುಂಚೆನೇ ಹೇಳ್ದಂಗೆ ಮೆದುಳಿನ ರಕ್ತಸ್ರಾವ ಎಷ್ಟು ಪ್ರಮಾಣದಲ್ಲಾಗಿದೆ, ಯಾವ ಜಾಗದಲ್ಲಾಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಇದೆಲ್ಲದಕ್ಕಿಂತನೂ ಜೊತೆಗೆ ಆಗುವಂಥ ಟೈಮಲ್ಲಿ ಆದಂತಹ ಒಂದು ಗಾಡಿಯ ಒಂದು ವಾಹನದ ಒಂದು ವೇಗ ಎಷ್ಟಿತ್ತು ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಪ್ರಿಕಾಷನ್ಸ್ ಏನಾದ್ರು ಹೆಲ್ಮೆಟ್ ಹಾಕಿದ್ರಾ, ಸೀಟ್ ಬೆಲ್ಟ್ ಇತ್ತಾ, ಅಥವಾ ಒಂದು ಗುಡ್ ಕ್ವಾಲಿಟಿ ಆಫ್ ವೆಹಿಕಲ್, 5 ಸ್ಟಾರ್ ರೇಟೆಡ್ ವೆಹಿಕಲ್ಸು, ಸೊ ಈ ಥರದ್ದೆಲ್ಲದು ಅದರ್ ಕನ್ಸಿಡ್ರೇಷನ್ ಸಹ ಒಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೆದುಳಲ್ಲಿ ಬ್ಲೀಡಿಂಗ್ ಆಯಿತು ಅಂದ ತಕ್ಷಣವೇ ಒಂದು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಮೋಸ್ಟ್ ಆಫ್ ದ ಬ್ಲೀಡಿಂಗ್ಸ್ ಅದು ಸ್ಮಾಲ್ ಸೈಜಲ್ಲಿತ್ತು, ಗಾತ್ರದಲ್ಲಿ ಸಣ್ಣದಿತ್ತು ಅಂತಂದರೆ ಅದನ್ನು ಬರೀ ಇಂಜೆಕ್ಷನ್ನು, ಗುಳಿಗೆ ಮಾತ್ರೆ ಮೂಲಕನೇ ಅದನ್ನು ಕರಗಿಸೋವಂಥ ವ್ಯವಸ್ಥೆ ಇರುತ್ತೆ. ಅದು ಒಂದು ಗಾತ್ರ ಒಂದು ಮಿತಿ ಮೀರಿದೆ ಅಥವಾ ಸೈಜಲ್ಲಿ ಕೆಲವು ಅದಕ್ಕೆ ಪರ್ಟಿಕ್ಯುಲರ್ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಆ ಗಾತ್ರದಲ್ಲಿ ತುಂಬ ದೊಡ್ಡದಿದೆ ಅಥವಾ ಮೆದುಳಿನ ಅತಿ ಸೂಕ್ಷ್ಮ ಜಾಗದ ಮೇಲೆ ಅದು ಒತ್ತಡ ಆಗ್ತಾ ಇದೆ, ಮೆದುಳಿನ ಒಳಭಾಗದಲ್ಲಿ ಒಂದು ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಮೆದುಳಿನ ಒಳಭಾಗದಲ್ಲಿರುವಂಥ ಒಂದು ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಮಾತ್ರನೇ ಅದಕ್ಕೆ ಒಂದು ಆಪ್ರೇಷನ್ ಅಥವಾ ಒಂದು ಶಸ್ತ್ರಚಿಕಿತ್ಸೆ ಅಂತ ಮಾಡುವಂಥದ್ದು. ಸೊ ಈ ಆಪ್ರೇಷನ್ಸ್ಗಳಲ್ಲೂ ಅಷ್ಟೇ, ಆಪ್ರೇಷನ್ ಅಂದ ತಕ್ಷಣ ಒಂದು ಜೀವ ಹೋಗ್ಬಿಡುತ್ತೆ ಆ ಥರ ಅಂದ್ಕೊಳೋದು ಫಸ್ಟು ತಪ್ಪು ತಿಳುವಳಿಕೆ. ಸೊ ಇದರಲ್ಲೂ ಸಹ ಡಿಪೆಂಡ್ಸ್ ಯಾವ ಥರ ಪ್ರಮಾಣದಲ್ಲಿದೆ ಏಟು, ಎಷ್ಟು ಇದೆ ಅನ್ನೋದ್ರ ಮೇಲೆ ರಿಸಲ್ಟ್ಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ನಾವು ನನ್ನ ಕಣ್ಣೆದುರಿಗೆ ನೋಡಿರೋಂಗೆ ತುಂಬ ಬದುಕೋದೇ ಇಲ್ಲ, ಮೆದುಳು ಪೂರ್ತಿ ಚಿಪ್ಪೆಲ್ಲ ಓಪನ್ ಆಗಿದೆ
ಅಥವಾ ಇನ್ನೇನೋ ಒಂದು ಫಾರಿನ್ ಆಬ್ಜೆಕ್ಟ್ ಒಳಗೆ ಎಂಟ್ರ್ ಆಗಿದೆ, ಈ ಥರದ್ದು ಕೇಸಸ್ಸು ಸಹ ಆಪ್ರೇಷನ್ ಆದಮೇಲೆ ನಿಧಾನವಾಗಿ ರಿಕವರಿ ಆಗ್ತಾರೆ. ಅಂದರೆ ಇದರಲ್ಲಿ ಏನು ಅಂತಂದರೆ, ಈಗ ಆಪ್ರೇಷನ್ ಇವತ್ತಾಯಿತು ನಾಳೆ ಕಂಡುಬಿಟ್ಬಿಟ್ಟು ಮಾತಾಡ್ತಾರೆ, ನಾಡ್ದು ಓಡಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ಸೊ ಇದು ಹೆಂಗೆ ಅಂತಂದರೆ, ಇದು ರಿಕವರಿ ಅನ್ನೋವಂಥದ್ದು ಸ್ಲೋ ಇರುತ್ತೆ. ಸೊ ನಮಗೆ ಅಪ್ ಟು 6 months ತನಕನೂ ರಿಕವರಿ ಇರುತ್ತೆ, ಒಂದೊಂದು ಸಲ 1 year ಬೇಕಾಗುತ್ತೆ, 1.5 years ಆದಮೇಲೂ ಕಂಪ್ಲೀಟ್ಲಿ ಕೋಮಾಯಿಂದ ಹೊರಗೆದ್ದು ನಡೆದಾರಿರೋವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅಂದರೆ ಎಷ್ಟೊಂದು ಜನ ಆಲ್ಮೋಸ್ಟ್ ಒಂದು 6 months ಕಣ್ಣೇ ಬಿಟ್ಟಿರೋದಿಲ್ಲ ಇನ್ನು, ಅಥವಾ ಒಂದು 3 months ಇನ್ಶಿಯಲಿ ಕಣ್ಣೇ ಬಿಟ್ಟಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇನ್ನೆಲ್ಲ ಹೋಪ್ಸು ಕಳ್ಕೊಂಡಿರ್ತಾರೆ. ಬಟ್ ಈ ಟೈಮಲ್ಲಿ ಏನು ಅಂತಂದರೆ, ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೆಡ್ ಇಂಜುರಿ ರಿಕವರಿ ಅನ್ನೋದೇನಿರುತ್ತಲ್ಲ, ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗುವಂಥದ್ದು ಒಂದು ಗುಡ್ ಕ್ವಾಲಿಟಿ ಆಫ್ ಫುಡ್ ಅಥವಾ ನ್ಯೂಟ್ರಿಷನ್, ಒಂದು ಹೈಜೀನ್ ಬೇಕಾಗತ್ತೆ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ ಬೆಡ್ ರಿಡನ್ ಇರ್ತಾರೆ, ಪರ್ಸ್ನಲ್ ಕೇರ್ ಬೇಕಾಗತ್ತೆ, ಪದೇ ಪದೇ ಅವ್ರನ್ನ ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ, ಒಂದು ಬೆಡ್ಸೋರ್ ಆಗದಲ್ಲೇ ಇರೋ ರೀತಿ ಒಂದು ಏರ್ ಬೆಡ್ ಹಾಕಬೇಕಾಗತ್ತೆ, ಜೊತೆಗೆ ಫಿಸಿಯೋಥೆರಪಿ ಆ್ಯಕ್ಟಿವಿಟೀಸು. ಸೊ ಇದೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ, ಪೇಷಂಟ್ ರಿಕವರಿ ಅನ್ನೋದು ಡಿಪೆಂಡೆಂಟ್ ಇರುತ್ತೆ ಅವ್ರ ಮೇಲೆ. ಸರ್, ಒಂದು ಘಟನೆ ಬಹುಶಃ ಇಡೀ ಶಿವಮೊಗ್ಗ ಮಾತ್ರ ಅಲ್ಲ, ಇಡೀ ಮಲೆನಾಡು, ಇಡೀ ಮಧ್ಯ ಕರ್ನಾಟಕದಲ್ಲಿ ಒಂದು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸೆನ್ಸೇಷನ್ ಆದಂಥ ಒಂದು ಘಟನೆ ಅಂತ ಅನಿಸುತ್ತೆ ಸರ್. ಅದು ಏನು ಒಂದು ಗಲಾಟೆನಲ್ಲಿ ತಲೆಗೆ ಇಂಜುರಿ ಆಗಿತ್ತು, ಆ ಅನುಭವನ ಹಂಚ್ಕೋಬೋದಾ ಸರ್ ನಮ್ಮ ಜೊತೆಗೆ? ಇದು ನನ್ನ ಜೀವನದಲ್ಲೇ ಒನ್ ಆಫ್ ದ ಟಫೆಸ್ಟ್ ಕೇಸ್ ಅಥವಾ ಒಂದು ಮರೆಯೋಕ್ಕಾಗ್ದಲೇ ಇರುವಂಥ ಒಂದು ಘಟನೆ. 2024 ಮಾರ್ಚ್ 18, ಐ ಥಿಂಕ್ ಭಾನುವಾರ. ಸೊ ಭಾನುವಾರ ರಾತ್ರಿ ನನಗೆ ಹಿಂಗೆ ಎಮರ್ಜೆನ್ಸಿ ಕಾಲ್ ಬಂತು ಮಧ್ಯರಾತ್ರಿ. ಸೊ 12:15 ಹಂಗಾಗಿತ್ತು ಟೈಮು. ಸೊ ಡ್ಯೂಟಿ ಡಾಕ್ಟ್ರು ಫೋನ್ ಮಾಡ್ಬಿಟ್ಟು ಹೇಳ್ತಿದ್ದಾರೆ, ತಲೆಯಲ್ಲಿ ಯಾರಿಗೋ ಹೊಡೆದಿದ್ದಾರೆ ತಲೆಗೆ, ಒಂದು ಲಾಂಗ್ ಅಥವಾ ಮಚ್ಚ್ ಏನಿದೆಯಲ್ಲ ಆ ಲಾಂಗು ತಲೆಯಲ್ಲೇ ಸಿಗಾಕೊಂಡ್ಬಿಟ್ಟಿದೆ ಸರ್ ಅಂತ. ಸೊ ಅದನ್ನು ಕೇಳಿದ ತಕ್ಷಣ ಸ್ವಲ್ಪ ನನಗೆ ಒಂದು ವಿಯರ್ಡ್ ಅನ್ನಿಸ್ತು ಸಿಚುವೇಶನ್ನು. ಕಾಮನ್ನಾಗಿ ಬರೋವಂಥದ್ದು ರಸ್ತೆ ಅಪಘಾತಗಳಿರುತ್ತೆ, ಅಥವಾ ಯಾರೋ ಹೊಡೆದ್ರು, ಒಂದು ರಾಡಲ್ಲಿ ಹೊಡೆದ್ರು, ಬಿದ್ದರು, ಆ ಥರ ಒಂದು ಇಂಜುರೀಸ್ ನಾವು ನೋಡಿರ್ತೀವಿ. ಸೊ ಇಲ್ಲಿ ವೆಪನ್ನು ತಲೆಗೆ ಸಿಗಾಕೊಂಡಿರೋವಂಥದ್ದು. ಸೊ ಲಾಂಗ್ ಅಂದರೆ ಅದು ಆಲ್ಮೋಸ್ಟ್ ಒಂದು 3.5-4 ಅಡಿ ಒಂದು ಎತ್ತರದ ಒಂದು ಉದ್ದ ಇರೋವಂಥ ಒಂದು ಆಯುಧ ಅದು. ಸೊ ಅದು ತಲೆಗೆ ಸಿಗಾಕೊಂಡಿತ್ತು. ಅದು ಶಿವಮೊಗ್ಗ ಹತ್ರದಲ್ಲೇ ಒಂದು ಗ್ರಾಮೀಣ ಪ್ರದೇಶದಲ್ಲಾಗಿದ್ದು, ಮಲಗೊಪ್ಪ ಹತ್ರ ಆಗಿದ್ದು. ಸೊ ಅಲ್ಲಿಂದ ಒಂದು 2-3 ಆಸ್ಪತ್ರೆಗಳಿಗೆ ಆಲ್ರೆಡಿ ಹೋಗಿ ಬಂದಿದ್ದರು ಅವರು ಶಿವಮೊಗ್ಗದಲ್ಲೇ. ಇದಾಗೋದಿಲ್ಲ ಅಂತಲೇ ಒಂದು ನೆಗೆಟಿವ್ ಒಂದು ಬರೋ ಹೋಪ್ಸಲ್ಲಿ ಬಂದಿದ್ದರು. ಸೊ 3-4 ಆಸ್ಪತ್ರೆಗಳು ತಿರುಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 hour ಆಗೋಗಿತ್ತು ಅದು ಸಮಯ ಆಲ್ರೆಡಿ. ಅಂದರೆ ಅದು ಇನ್ಸಿಡೆಂಟ್ ನಡೆದು ಸಾಕಷ್ಟು ರಕ್ತಸ್ರಾವ ಆಗಿತ್ತು. ಸೊ ನಾನು ಅದು ನೋಡಿದಾಗ ತಲೆಯಲ್ಲಿ ಅದು ಒಂದು 3.5-4 ಅಡಿಯಷ್ಟು ಉದ್ದದ ಒಂದು ಲಾಂಗ್ ತಲೆಯಲ್ಲೇ ಸಿಗಾಕೊಂಡಿತ್ತು. ಸೊ ಇದು ಚಾಲೆಂಜಿಂಗ್ ಆಗಿತ್ತು ಕೇಸು. ಪೇಷಂಟ್ ಕಂಡೀಷನ್ಸ್ BP ಸಹ ತುಂಬಾ ಲೋ ಇತ್ತು, ಬ್ಲಡ್ ಲಾಸ್ ಆಗಿರೋದ್ರಿಂದ. ಸೊ BP ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಬೇರೆ ಇನ್ನೇನು ರಿಸೆಸಿಟೇಟಿವ್ ಮೆಜರ್ಸ್ ಏನಿರುತ್ತೆ ಅದೆಲ್ಲದನ್ನು ತಕ್ಷಣ ಸ್ಟಾರ್ಟ್ ಮಾಡಿ, ಉಸಿರಾಟ ಅವ್ರಿಗೆ ಆಲ್ರೆಡಿ ತುಂಬಾ ಕಷ್ಟ ಆಗಿತ್ತು. ಅದು ಹೊಡೆದಾಟ ನಡೆದಂಥ ಸಂದರ್ಭದಲ್ಲಿ ಕುತ್ತಿಗೆಗೂ ಸಹ ಗಾಯ ಆಗಿತ್ತು, ಕುತ್ತಿಗೆ ಭಾಗನೂ ಸಹ ಕಡ್ದಿರೋದು ಗಾಯ ಇತ್ತು, ತಲೆಯಲ್ಲೂ 2 ಏಟ್ ಬಿದ್ದಿತ್ತು ಲಾಂಗಲ್ಲಿ. ಸೊ ಒಂದು ಸಲ ಫಸ್ಟ್ ಏಟ್ ಬಿದ್ದಾಗ ಲಾಂಗ್ ಸಿಗಾಕೊಂಡಿಲ್ಲ, ಬಟ್ ಸೆಕೆಂಡ್ ಏಟ್ ಹೊಡೆದಾಗ ಅದು ಲಾಂಗ್ ಅಲ್ಲೇ ಸ್ಟಕ್ ಆಗಿಬಿಟ್ಟಿತ್ತು ತಲೆಯಲ್ಲೇ. ಸೊ BP ಎಲ್ಲ ಸ್ಟೆಬಿಲೈಸ್ ಮಾಡಿಕೊಂಡು CT ಸ್ಕ್ಯಾನ್ ಮಾಡೋಕ್ಕೆ ಅಂತ ತೊಗೊಂಡೋದ್ವಿ. ಸೊ ಆ ಲಾಂಗು ತಲೆಯಲ್ಲಿ ಸಿಗಾಕೊಂಡಿದ್ದಾಗ CT ಸ್ಕ್ಯಾನ್ ಮಿಷಿನ್ ಒಳಗೆ ಅದು ಕಂಪ್ಲೀಟಾಗಿ ಹೋಗ್ತಾನೆ ಇಲ್ಲ. ಯಾಕಂದರೆ ಅದು CT ಸ್ಕ್ಯಾನ್ದು ಒಂದು ವೃತ್ತಾಕಾರ ಅಥವಾ ಒಂದು ಸರ್ಕ್ಯುಲರ್ ಒಂದು ಕೆನಾಲ್ ಇರುತ್ತೆ, ಗ್ಯಾಂಟ್ರಿ ಅಂತ ಹೇಳ್ತೀವಿ. ಸೊ ಅದರೊಳಗೆ ಪೇಷಂಟ್ ಟ್ರಾಲಿ ಪಾಸ್ ಆಗಬೇಕು. ಅದು ಪಾಸ್ ಆಗಬೇಕು ಅಂದರೆ ಮೇಲ್ಗಡೆ ಈ ಲಾಂಗು ಟಚ್ ಆಗ್ತಾಯಿದೆ. ಸೊ ಪೂರ್ತಿ ಸ್ಕ್ಯಾನ್ ನಾವು ಮಾಡೋಕ್ಕಾಗ್ತಾಯಿಲ್ಲ. ಸೊ ವಿತ್ ಒಂದು ಪ್ರೈಮರಿ ಸ್ಕ್ಯಾನ್ ಒಂದು ಆದಾಗ ಎಷ್ಟು ಪೆನೆಟ್ರೇಟ್ ಆಗಿದೆ ಅಂತ ಗೊತ್ತಾಯ್ತು ನಮಗೆ, ಎಷ್ಟು ಆಳ ಹೋಗಿದೆ, ಹಿಂಗಿದೆ ವೆಪನ್ ಅಂತ. ಸೊ ಮತ್ತೆ ಅದನ್ನ ಆಪ್ರೇಷನ್ ಥಿಯೇಟ್ರಲ್ಲಿ ಅಂಡರ್ ಅನಸ್ತೇಷಿಯಾ ನಿಧಾನಕ್ಕೆ ಅದು ವೆಪನ್ನ ಫಸ್ಟು ಹೊರಗೆ ತೆಗೆದ್ವಿ. ಅಂದರೆ ರಿಟ್ರಿವಲ್ ಆಫ್ ವೆಪನ್ ಅಂತ ಹೇಳ್ತೀವಿ. ತಲೆಗೆ ಸಿಗಾಕೊಂಡಂಥ ಒಂದು ವೆಪನ್ನ ಹೊರ ತೆಗೆದು ಮತ್ತೆ ಪುನಃ CT ಸ್ಕ್ಯಾನ್ ಮಾಡಿದ್ವಿ ಇವಾಗ. ಸೊ ಆವಾಗ ನಮಗೆ ಆಳ ಎಷ್ಟು ಅದು ಪೆನೆಟ್ರೇಟ್ ಆಗಿದೆ, ಎಲ್ಲಿವರೆಗೂ ಮೆದುಳು ಒಂದು ಡ್ಯಾಮೇಜ್ ಆಗಿದೆ ಅನ್ನೋದು ಕಂಡು ಬಂತು. ಸೊ ಇದು ತಲೆಯ ಮುಂಭಾಗದ ಹಣೆ ಭಾಗದ ಒಂದು ಫ್ರಂಟಲ್ ರೀಜನ್ ಅಂತ ಏನು ಹೇಳಿದ್ನಲ್ಲ, ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 3.5 to 4 centimeter ಡೆಪ್ತ್ ಅದು ಪೆನೆಟ್ರೇಟ್ ಆಗಿತ್ತು. ಅಂದರೆ 3.5-4 centimeter ಆಳಕ್ಕದು ಪೆನೆಟ್ರೇಟ್ ಆಗಿತ್ತು. ಕಣ್ಣಿನ ನರಕ್ಕೆ ಹೋಗ್ಬಿಟ್ಟು ಅದು ಟಚ್ ಆಗ್ತಾಯಿತ್ತು ಒಳಗೆ ಮೆದುಳಲ್ಲಿ. ಸೊ ಅದನ್ನು ಇಮಿಡಿಯೇಟ್ಲಿ ಸರ್ಜರಿ ತೊಗೊಂಡು ಅದಾದಂಥ ಗಾಯಗಳನ್ನೆಲ್ಲ ಒಂದು ಸರಿ ಮಾಡಿ, ಅಲ್ಲಿ ಬೋನ್ಗಳು ಸಹ ತುಂಬಾ ಪುಡಿ ಪುಡಿಯಾಗಿ ಹೋಗಿತ್ತು, ಅದಕ್ಕೆಲ್ಲದಕ್ಕೂ ಸೇರಿ ಒಂದು ಮೆಶ್ ಹಾಕ್ಬಿಟ್ಟು ಮತ್ತು
ಚರ್ಮನ ಎಲ್ಲ ಕ್ಲೋಜರ್ ಮಾಡಿ, ಕುತ್ತಿಗೆಲ್ಲಾದಂಥ ಗಾಯಗಳಿಗೆ ಅದಕ್ಕೂ ಸಹ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿ, ಸೊ ಇದೆಲ್ಲ ಮುಗಿಸಿ ನಾನು ಆಪ್ರೇಷನ್ ಥಿಯೇಟ್ರಿಂದ ಹೊರ ಬರೋ ಅಷ್ಟರಲ್ಲಿ ಸೋಮವಾರ ಬೆಳಿಗ್ಗೆ 7:30, ಅಂದರೆ ರಾತ್ರಿ 12:30ಗೆ ಸ್ಟಾರ್ಟ್ ಮಾಡಿದ್ದು, ಬೆಳಿಗ್ಗಿನ ಜಾವ ಬೆಳಿಗ್ಗೆ ಆಲ್ರೆಡಿ 7:30 ತನಕನೂ ನಡೆದಿದೆ ಸರ್ಜರಿ. ಸೊ ಇದು ಒಂದು ಕ್ಲಿಷ್ಟಕರವಾದಂಥ ಸರ್ಜರಿ. ಜನ ತುಂಬಾ ವೆಯ್ಟಿಂಗ್, ಹೊರಗಡೆ ಒಂದು ಆಲ್ಮೋಸ್ಟ್ ಒಂದು 200-300 ಜನ ಹೊರಗಡೆ ವೆಯ್ಟಿಂಗ್ ಇದ್ದಾರೆ. ಜನ ಏನಾಯಿತು ಏನು ಕತೆ ಅಂತ. ಪೊಲೀಸ್ನವರು ಸಹ ಒಂದು ಆತಂಕಕ್ಕೊಳಗಾಗಿದ್ದರು. ಸೊ ಜನತೆಯಲ್ಲಿ ಕಾಮನ್ನಾಗಿ ಎಲ್ಲರಿಗೂ ಒಂದು ಬದುಕೋದೇ ಇಲ್ಲ ಅಂತ ಅಂದ್ಕೊಂಡಿರೋವಂಥ ಒಂದು ಕೇಸ್ ಅದು. ಸೊ ಅವರು ವೆಂಟಿಲೇಟರ್ ಮೇಲೆ ಇದ್ದರು ಪೇಷಂಟು. ನಿಧಾನವಾಗಿ ಒಂದು 2ನೇ-3ನೇ ದಿವಸದಷ್ಟೊತ್ತಿಗೆ ಪ್ರಜ್ಞೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೆಂಟಿಲೇಟ್ರಿಂದ ನಿಧಾನಕ್ಕೆ ತೆಗೆದ್ವಿ. ವಿತಿನ್ ಒಂದು ವೀಕ್ ಒಳಗೆ ಅವರು ಸ್ವಂತವಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 10 ಡೇಸ್ ಒಳಗೆ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಮೈನರ್ ಸೈಕಾಲಜಿಕಲ್ ಚೇಂಜಸ್ ಇತ್ತು. ಆಮೇಲೆ ನಿಧಾನಕ್ಕೆ ಅದೆಲ್ಲದು ಕ್ರಮೇಣವಾಗಿ ರಿಕವರಿ ಆಯಿತು. ಸೊ ಪೇಷಂಟ್ ಇವಾಗ ಅಟ್ ಪ್ರೆಸೆಂಟ್ ಶಿವಮೊಗ್ಗದಲ್ಲೇ ಒಂದು ನಾರ್ಮಲ್ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ವಿತೌಟ್ ಎನಿ ಡಿಫಿಸಿಟ್, ಅಂದರೆ ಯಾವುದೇ ರೀತಿಯಾದಂಥ ಒಂದು ಅಂಗಾಂಗ ನ್ಯೂನ್ಯತೆ ಇಲ್ಲದಲೇ ಒಂದು ಜೀವನ ನಡೀತಾ ಇದೆ. ಸೊ ಇದು ಒಂದು ಮರೆಯೋಕ್ಕಾಗ್ದಲೇ ಇರುವಂಥ ಒಂದು ಕೇಸ್. ನಿಜವಾಗ್ಲೂ ಇದೊಂದು ಅವರಿಗೆ ಸಿಕ್ಕಂಥ ಜೀವದಾನ. 3-4 ವೈದ್ಯರು ಬೇಡ ಆಗೋದಿಲ್ಲ ಅಂಥೇಳಿ ಕಳಿಸಿದಂಥ ಒಂದು ಪ್ರಕರಣವನ್ನು ಡಾಕ್ಟರ್ ಚೇತನ್ ಪಾಂಡಮಟ್ಟಿಯವರು ಧೈರ್ಯದಿಂದ ನಿಭಾಯಿಸಿ ಒಂದು ಜೀವವನ್ನು ಕೊಟ್ಟರು, ಒಂದು ಜೀವವನ್ನು ಉಳಿಸಿದ್ರು. ಅದನ್ನ ಇಡೀ ಕರ್ನಾಟಕದ ಮಿಡ್ಲ್ ಕರ್ನಾಟಕದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಪ್ರಕರಣ ಅದು. ಅದಕ್ಕಾಗಿ ನಿಮಗೆ ಅಂಥ ಒಂದು ಸೇವೆಗಾಗಿ ನಿಮಗೆ ಅಭಿನಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ಸ್ಟ್ರೋಕ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಇದು ಸಹ ನ್ಯೂರೋಗೆ ಸಂಬಂಧಪಟ್ಟದ್ದೇ. ಇದರ ನಿರ್ವಹಣೆ ಹೇಗೆ ಸರ್? ಅಂದರೆ ಈಗ ಸ್ಟ್ರೋಕ್ ಅಂತಂದರೆ ಇದರಲ್ಲಿ 2 ವಿಧಾನ ಇರುತ್ತೆ, ಅಂದರೆ 2 ರೀತಿಯಾದಂಥ ಸ್ಟ್ರೋಕ್ ಇರುತ್ತೆ. ಒಂದು ಹೆಮರೇಜಿಕ್ ಮತ್ತು ಇನ್ನೊಂದು ಇಸ್ಚಿಮಿಕ್ ಅಂತಂದರೆ. ಅಂದರೆ ಹೆಮರೇಜಿಕ್ ಅಂದ್ರೆ ಏನಾಗುತ್ತೆ ಅಂದರೆ ರಕ್ತಸ್ರಾವ ಆಗುವಂಥದ್ದು. ಅಂದರೆ ಮೆದುಳಿನಲ್ಲಿ ರಕ್ತ ಒತ್ತಡ ಜಾಸ್ತಿ ಆದಾಗ, ಅಂದರೆ BP ಅಂತ ನಾವು ಯಾಕೆ ಚೆಕ್ ಮಾಡಿಸ್ಕೋಬೇಕು, ಯಾಕೆ ಒಂದು 30 ವರ್ಷ 40 ವರ್ಷ ಆದಮೇಲೆ ರೆಗ್ಯುಲರಾಗಿ BP ಶುಗರ್ ಚೆಕ್ ಮಾಡಿಸ್ಬೇಕು ಅಂತ ಹೇಳ್ತೀವಿ ಅಂದರೆ, ಚೆಕ್ ಮಾಡಿಸ್ತಲೇ ಹೊರತು ಯಾವುದೇ ಒಬ್ಬ ಮನುಷ್ಯನ ಮುಖ ನೋಡಿದ್ರೆ ಹೇಳೋದಕ್ಕಾಗೋದಿಲ್ಲ ಅವ್ನು BP ಎಷ್ಟಿದೆ ಅಂತ. ಅದನ್ನು BP ಪರೀಕ್ಷೆ ಮಾಡಿಸ್ಕೊಂಡಾಗಲೇ ಗೊತ್ತಾಗೋವಂಥದ್ದು. ಸೊ ಆ ಥರ BP ಜಾಸ್ತಿ ಆದಾಗ ಏನಾಗುತ್ತೆ, ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆಗಿಬಿಟ್ಟು ಮೆದುಳಿನ ರಕ್ತನಾಳಗಳು ನಮ್ಮ ದೇಹದಲ್ಲಿ ಇರುವಂಥ ರಕ್ತನಾಳಗಳಲ್ಲೇ ಸೂಕ್ಷ್ಮವಾದಂಥ ಒಂದು ಬ್ಲಡ್ ವೆಸಲ್ಸು. ಸೊ ಆ ರಕ್ತನಾಳಗಳು ಒಡೆದೋಗುತ್ತೆ. ಸೊ ಒಡೆದೋಗ್ಬಿಟ್ಟು ಅಲ್ಲಿ ರಕ್ತಸ್ರಾವ ಆಗಿರುತ್ತೆ. ಅಂದರೆ ರಕ್ತ ಪೈಪ್ಲೈನಿಂದ ಹೊರಗೆ ಬಂದುಬಿಟ್ಟು ಅದು ಗಡ್ಡೆ ಆಗಿ ಕೂತಿರುತ್ತೆ ಮೆದುಳಿನ ಒಳಭಾಗದಲ್ಲಿ. ಸೊ ಈ ಥರ ಆಗೋದನ್ನು ಹೆಮರೇಜಿಕ್ ಸ್ಟ್ರೋಕ್ ಅಥವಾ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಇದಾದಾಗಲೂ ಸಹ ಪೇಷಂಟ್ ಪ್ರೆಸೆಂಟೇಷನ್ ಸೇಮ್ ಇರುತ್ತೆ. ಸೊ 2ನೇ ವಿಧಾನದ, ಅಂದರೆ 2ನೇ ಥರದ್ದು ಸ್ಟ್ರೋಕ್ ಅಂದೇನು ಅಂದರೆ ಇಸ್ಚಿಮಿಕ್ ಸ್ಟ್ರೋಕ್ ಅಂತ. ಇಸ್ಚಿಮಿಕ್ ಸ್ಟ್ರೋಕ್ ಅಂತಂದರೆ ರಕ್ತನಾಳದ ಒಳಭಾಗದಲ್ಲಿ ಒಂದು ಅಥೆರೋಸ್ಕ್ಲೆರೋಸಿಸ್ ಇರ್ಬೋದು, ಥ್ರಾಂಬೋಎಂಬೋಲಿಸಮ್ ಇರ್ಬೋದು, ಅಥವಾ ಎಂಬೋಲೈಸೇಷನ್. ಸೊ ಈ ಥರ ನಾನಾ ವಿಧಗಳಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋ ಪ್ರಮಾಣ ಇರ್ಬೋದು. ಸೊ ಈ ಥರ ರಕ್ತನಾಳದ ಒಳಭಾಗದಲ್ಲಿ ಅದು ಕಟ್ಕೊತಾ ಹೋಗುತ್ತೆ. ಒಂದು ಲೆವೆಲ್ ದಾಟಿದ ಮೇಲೆ ಅದು ಕಂಪ್ಲೀಟ್ ಬ್ಲಾಕ್ ಆಗೋಗುತ್ತೆ. ಸೊ ಈ ಥರ ಬ್ಲಾಕ್ ಆದಾಗ ಮೆದುಳಿನ ಯಾವ ಪಾರ್ಟಲ್ಲಿ ಅದು ಬ್ಲಾಕ್ ಆಗಿರುತ್ತೋ ಆ ಪಾರ್ಟಿಗೆ ಒಂದು ರಕ್ತಸ್ರಾವ ನಿಂತೋಗಿರುತ್ತೆ. ಸೊ ನಿಂತೋದಾಗ ಮೆದುಳು ಆ ಕೆಲಸ ಮಾಡೋವಂಥದ್ದನ್ನು ನಿಲ್ಲಿಸಿರುತ್ತೆ. ಸೊ ನಿಲ್ಲಿಸಿದಾಗ ನಮಗೆ ದೇಹದಲ್ಲಿ ಒಂದು ಸೈಡ್ ವೀಕ್ನೆಸ್ ಬರೋದಿರ್ಬೋದು, ಮಾತು ಹೋಗುವಂಥದ್ದು ಇರ್ಬೋದು, ಅಥವಾ ಕೈಕಾಲಲ್ಲಿ ಸ್ವಾಧೀನ ಕಡಿಮೆ ಇರೋದಿರ್ಬೋದು, ಬಾಯಿ ಸೊಟ್ಟ ಆಗೋದಿರ್ಬೋದು, ಈ ಥರ ಕಂಡುಬರುತ್ತೆ. ಸೊ ಹೆಮರೇಜಿಕ್ ಸ್ಟ್ರೋಕ್ ಇರ್ಬೋದು ಅಥವಾ ಇಸ್ಚಿಮಿಕ್ ಸ್ಟ್ರೋಕ್ ಇರ್ಬೋದು, ಎರಡರದ್ದು ಸಹ ಹೊರ ಲಕ್ಷಣಗಳು. ಅಂದರೆ ಪೇಷಂಟ್ನ ನಾವು ಹೊರಗಡೆಯಿಂದ ನೋಡಿದ್ರೆ ಬರೀ ಕಣ್ಣಲ್ಲಿ ಯಾವುದು ಅಂತ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಸೊ ಇದು ಹೆಂಗೆ ಡಿಸೈಡ್ ಮಾಡ್ತೀವಿ ಅಂತಂದರೆ, CT ಸ್ಕ್ಯಾನ್ ಅಥವಾ MRI ಮಾಡಿದಾಗ ಇದು ಹೆಮರೇಜಿಕ್ ಸ್ಟ್ರೋಕಾ ಅಥವಾ ಇದು ಇಸ್ಚಿಮಿಕ್ ಸ್ಟ್ರೋಕಾ ಅಂತ ನಮಗದು ಗೊತ್ತಾಗುತ್ತೆ. ಸೊ ಎರಡಕ್ಕೂ ಟ್ರೀಟ್ಮೆಂಟ್ ಲೈನ್ ಏನಿರುತ್ತಲ್ಲ, ಎರಡಕ್ಕೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಅದು ತಕ್ಕಂಥ ಒಂದು ಚಿಕಿತ್ಸೆನ ಆಮೇಲೆ ನಾವು ಮುಂದುವರಿಸ್ತೀವಿ. ಪ್ಯಾರಾಲಿಸಿಸ್ ಅದೇ ಸ್ಟ್ರೋಕ್ ಅಂದ್ರೇ ಪ್ಯಾರಾಲಿಸಿಸ್. ಸೊ ಏನಂತಂದರೆ ಜನ ಈಗ ಕಾಮನ್ನಾಗಿ ಏನು ಹೇಳ್ತಾರೆ ಅಂದರೆ, ಲಕ್ವಾ ಅಂದ್ರೂ ಸ್ಟ್ರೋಕ್ ಅಂದರು, ಪಾರ್ಶ್ವವಾಯು, ಪ್ಯಾರಾಲಿಸಿಸ್ ಇದೆಲ್ಲದೂ ಒಂದೇ ಕಾಯಿಲೆಗೆ ಹೇಳುವಂಥ ನಾನಾ ಹೆಸರುಗಳು. ಸೊ ಕಾಮನ್ನಾಗಿ ಏನು ಅಂದ್ಕೊತಾರೆ, ಲಕ್ವಾ ಹೊಡಿತು ಅಥವಾ ಒಂದು ಪ್ಯಾರಾಲಿಸಿಸ್ ಆಯಿತು. ಲಕ್ವಾ ಹೊಡಿತು ಅಂತಂದರೆ ಇದು ಯಾವುದೋ ಒಂದು ಸಿಡ್ಲು ಹೊಡೆದಂಗೆ ಅಥವಾ ಒಂದು ಕರೆಂಟ್ ಹೊಡೆದಂಗೆ ಆ ಥರ ಎಲ್ಲಿಂದನೂ ಹೊಡೆಯುವಂಥದ್ದಲ್ಲ. ಇದು ಆಡುಭಾಷೆಯಲ್ಲಿ ಅದು ಆ ಥರ ಒಂದು ಬರ್ಕೊಂಬಂದಿದೆ ಅಷ್ಟೇ. ಸೊ ಇದು ಒಂದು ಯಾವುದೋ ಒಂದು ಎಲೆಕ್ಟ್ರಿಕ್ ಶಾಕಿಂದನೋ ಅಥವಾ ಒಂದು ಸಿಡ್ಲಿಂದನೋ ಆಗುವಂಥದ್ದಲ್ಲ ಇದು. ಸೊ ಇದು ರಕ್ತನಾಳಗಳಲ್ಲಿ ಆಗುವಂಥ ವ್ಯತ್ಯಾಸದಿಂದ ರಕ್ತಸ್ರಾವ ಆಗ್ಬೋದು ಅಥವಾ ರಕ್ತನಾಳ ಬ್ಲಾಕ್ ಆಗ್ಬೋದು. ಸೊ ಈ ಸಂದರ್ಭದಲ್ಲಿ ಆಗುವಂಥದ್ದನ್ನು ನಾವು ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್, ಪಾರ್ಶ್ವವಾಯು, ಲಕ್ವಾ, ಸೊ ಈ ಥರ ನಾನಾ ರೀತಿಯ ಪದಗಳಲ್ಲಿ ಅದನ್ನ ಕರಿತೀವಿ ಅಷ್ಟೇ. ಸರ್, ಈಗ ಸ್ಪೈನಲ್ ಕಾರ್ಡ್ ಬೆನ್ನು ಹುರಿ ಏನಿದೆ, ಬೆನ್ನು ಹುರಿ
ಅದು ಭಾಳಷ್ಟು ಜನ ವಯಸ್ಸಿನ ಕಾರಣಕ್ಕೂ ಅಥವಾ ಚಿಕ್ಕ ವಯಸ್ಸಿನವರಿಗೂ ಸಹ ನೋವನ್ನು ಅನುಭವಿಸ್ತಾ ಇರ್ತಾರೆ. ಇದು ಕೇವಲ ಎಲುಬು ಮೂಳೆಗೆ ಸಂಬಂಧಪಟ್ಟದ್ದು ಅಥವಾ ಇದಕ್ಕೆ ನ್ಯೂರೋಗೂ ಸಹ ರಿಲೇಟೆಡ್ ಸರ್? ಸೊ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋವಂಥ ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಏನು ಹೇಳ್ತಾರೆ, ಇದು ನಾವು ನಮ್ಮ ಮೆಡಿಕಲ್ ಫೀಲ್ಡ್ ಬೆಳೀತಾ ಹೋದಂಗೆ ನಮ್ಮ ಸ್ಪೆಷಲೈಸೇಷನ್ಸ್ಗಳು ಡಿವೈಡ್ ಆಗ್ತಾ ಹೋದವು. ಫಸ್ಟಿಗೆ ಇನಿಷಿಯಲಿ ಈಗ ಒಂದು 30-40 ವರ್ಷದಿಂದ ಅಂತ ನೀವು ಯೋಚನೆ ಮಾಡ್ಕೊತಾ ಹೋಗ್ರಿ. MBBS ಅನ್ನೋದೇ ಒಂದು 40-50 ವರ್ಷದಿಂದ ಒಂದು ಫೈನಲ್ ಡಿಗ್ರಿ ಇತ್ತು. ಅದಾದಮೇಲೆ MD MS ಅಂತ ಬಂತು. ಅಂದರೆ ಇದಕ್ಕಿಂತ ನಾವು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊತ ಹೋದಾಗ ಡಿವೈಡ್ ಆಗ್ತಾ ಬಂತು ಡಿಪಾರ್ಟ್ಮೆಂಟ್ಸ್ಗಳು. ಸೊ ಸರ್ಜರಿ, ಮೆಡಿಸಿನ್, ಆರ್ಥೋಪೆಡಿಕ್ಸ್, ಪೀಡಿಯಾಟ್ರಿಕ್ಸ್, ENT ಈ ಥರ ಡಿವೈಡ್ ಆಗ್ತಾ ಬಂತು. ಸೊ ಅದರಲ್ಲೂ ಇನ್ನೂ ನಾವು ಆಳವಾಗಿ ಅಧ್ಯಯನ ಮಾಡ್ಕೊತ ಹೋದಾಗ ನಮಗೆ ಬಂದದ್ದಂಥ ಡಿಪಾರ್ಟ್ಮೆಂಟ್ಸ್ಗಳು ಈ ಸೂಪರ್ ಸ್ಪೆಷಲೈಸೇಷನ್ ಅಂತ. ಫಸ್ಟ್ ಸ್ಪೆಷಲೈಸೇಷನ್ ಅಂತ ಬಂತು, ಅದಾದ ನಂತರ ಸೂಪರ್ ಸ್ಪೆಷಾಲಿಟಿ ಅಂತ ಬಂತು. ಸೊ ಈ ಥರ ನಾವು ಮೆದುಳನ್ನ ಅಥವಾ ಒಂದು ದೇಹವನ್ನು ಅರ್ಥ ಮಾಡ್ಕೊಳೋ ರೀತಿಗೋಸ್ಕರ ನಾವು ಡಿವೈಡ್ ಮಾಡ್ಕೊತಾ ಬಂದಿದ್ದೀವಿ. ಸೊ ನಾನು ಈ ರೀತಿ ಮುಂಚೆನೇ ಹೇಳಿದಾಗೆ ಮೆದುಳಿರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಡೆವಲಪ್ಮೆಂಟ್ ಆಗೋವಂಥದ್ದು ಎರಡೂ ದೇಹದಲ್ಲಿ ಒಂದೇ ಆರ್ಗನ್ನಿಂದ, ಮತ್ತು ಅದು ನಂತರ ದಿನಗಳಲ್ಲೂ ಸಹ ಇಟ್ಸ್ ಎ ಕಂಟಿನ್ಯೂಡ್ ಆರ್ಗನ್. ಅಂದರೆ ಮೆದುಳಿನ ಕಂಟಿನ್ಯೂಷನ್ನೇ ಸ್ಪೈನಲ್ ಕಾರ್ಡ್. ಸೊ ಆ ಥರ ಇದ್ದಾಗ ಈ ಸ್ಪೈನಲ್ ಕಾರ್ಡ್ ಏನಿದೆ ಇದು ಬಂದ್ಬಿಟ್ಟು ನ್ಯೂರೋ ಸಂಬಂಧಪಟ್ಟಂತಹ ಒಂದು ಕಾಯಿಲೆ. ಬಟ್ ಈ ಸ್ಪೈನಲ್ ಕಾರ್ಡ್ ಸುತ್ತಲೂ ಏನಿರುತ್ತೆ, ಇದಕ್ಕೆ ಪ್ರೊಟೆಕ್ಟಿವ್ ಆಗಿರೋವಂಥದ್ದು ಮೂಳೆ. ಓಕೆನಾ? ಸೊ ಈ ಮೂಳೆಗಳು ಮತ್ತು ಡಿಸ್ಕ್ ಅಂತ ಹೇಳ್ತೀವಿ. ಡಿಸ್ಕ್ ಅಂತಂದರೆ ಒಂದು ಸಾಫ್ಟ್ ಆಗಿರುವಂಥ ಒಂದು ಮೇಣದ ರೀತಿಯಾದಂಥ ಒಂದು ಮೆಟೀರಿಯಲ್. ಇದು ಪ್ರತಿ 2 ಬೆನ್ನಿನ ಮೂಳೆಗಳ ಮಧ್ಯದಲ್ಲಿ ಒಂದು ಕುಶ್ನಿಂಗ್ ಎಫೆಕ್ಟ್ ಅಥವಾ ಒಂದು ಘರ್ಷಣೆ ಆಗೋದನ್ನು ತಡೆಗಟ್ಟೋದಕ್ಕೆ ಅಂತ ಇರುವಂಥ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅದು ಡಿಸ್ಕ್ ಅಂತ ಹೇಳ್ತೀವಿ. ಇದು ಫುಲ್ ನೇಮ್ ಬಂದ್ಬಿಟ್ಟು ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ. ಇಂಟರ್ ಅಂದರೆ 2 ಮಧ್ಯ ಅಂತ, ವರ್ಟಿಬ್ರಾ ಅಂತಂದರೆ 2 ಮೂಳೆಗಳು ಮಧ್ಯದಲ್ಲಿರುವಂಥ ಒಂದು ಡಿಸ್ಕ್ ಇದು. ಸೊ ಇದು 2 ಮೂಳೆಗಳು ಘರ್ಷಣೆ ಆಗೋ ರೀತಿಯಲ್ಲಿ ಆಗದಲ್ಲೇ ಇರೋ ರೀತಿಯಲ್ಲಿ ತಡೆಗಟ್ತಾ ಇರುತ್ತೆ. ಸೊ ನಾನಾ ಕಾರಣಗಳಿಂದ ಪದೇ ಬಗ್ಗೋದು, ಭಾರ ಎತ್ತೋದು, ವೆಯ್ಟು ಅಭ್ಯಾಸ ಇಲ್ದಲೆ ವೆಯ್ಟ್ ಎತ್ತೋದು, ಅಥವಾ ಒಂದು ಕುತ್ಕೊಳ್ಳೋವಂಥ ಭಂಗಿ, ಕೆಲಸ ಮಾಡುವಂಥ ರೀತಿ, ವಾಹನ ಚಲಾವಣೆ, ಸೊ ಈ ಥರ ನಾನಾ ಕಾರಣಗಳಿಂದ ಏನಾಗುತ್ತೆ, ಈ ಪ್ರೆಷರ್ ಬಿದ್ದು ಈ ಡಿಸ್ಕ್ ಅನ್ನೋದು ಬಲ್ಜ್ ಆಗುತ್ತೆ. ಕಾಮನ್ನಾಗಿ ಆಗುವಂಥ ಕಾಯಿಲೆ. ಸೊ ಈ ಡಿಸ್ಕ್ ಬಲ್ಜ್ ಆಗಿಬಿಟ್ಟು, ಅಂದರೆ ಬಲ್ಜ್ ಅಂತಂದರೆ ಊದ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಡಿಸ್ಕ್ ಬಂದುಬಿಟ್ಟು ನರನ ಒತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಪೈನಲ್ ಕಾರ್ಡ್ ಏನಿರುತ್ತಲ್ಲ, ಸೊ ಈ ಸ್ಪೈನಲ್ ಕಾರ್ಡನ್ನ ಅದು ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾವು ಕರೆಯುವಂಥ ಕಾಯಿಲೆ ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಅಂತ ಆಡು ಭಾಷೆಯಲ್ಲಿ ತುಂಬ ಜನ ಹೇಳ್ತಾರೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ 2 ಮೂಳೆಗಳ ಮಧ್ಯದಲ್ಲಿ ಇರಬೇಕಾದಂಥ ಒಂದು ಮೇಣದ ರೀತಿಯಾದಂಥ ವಸ್ತು, ಸೊ ಯಾವಾಗಲೂ ಭಾರ ಎತ್ತಿದಾಗ ಅದು ಪ್ರೆಸ್ ಆಗಿಬಿಟ್ಟು ಅದು ತನ್ನ ಜಾಗದಿಂದ ಸ್ಥಾನಪಲ್ಲಟ ಆಗಿ ಹೋಗ್ಬಿಟ್ಟು ಅದು ನರದ ಮೇಲೆ ಹೋಗ್ಬಿಟ್ಟು ಕೂತಿರುತ್ತೆ. ಸೊ ನರನ ಅದು ಒತ್ತೋದ್ರಿಂದ ಏನಾಗುತ್ತೆ, ನರ ಪ್ರೆಸ್ ಆಗೋದ್ರಿಂದ ನಮಗೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನರ ಯಾವ ಸೈಡ್ ಪ್ರೆಸ್ ಆಗ್ತಾ ಇರುತ್ತೋ ಆ ಕೈಯಲ್ಲಿ ಅಥವಾ ಆ ಕಾಲಲ್ಲಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೋಮ್ ಬಂದಂಗೆ ಆಗ್ಬೋದು, ಒಂದು ಕರೆಂಟ್ ಶಾಕ್ ಹೊಡೆದೋ ರೀತಿ ಸೆನ್ಸೇಷನ್ ಆಗ್ಬೋದು, ಅಥವಾ ಮರಗಟ್ಟುವಂಥದ್ದು. ಸೊ ಇದೆಲ್ಲ, ಅಥವಾ ಪೇಯ್ನ್ ಬರುವಂಥದ್ದು. ಸೊ ಇದೆಲ್ಲದು ನರದ ಒತ್ತಡದಿಂದ ಆಗುವಂಥ ಒಂದು ಸಿಂಪ್ಟಮ್ಸ್ಗಳಿದು. ಸರ್, ಈಗ ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ ಈಗ ನೀವು ಯಾವ್ಯಾವ ಚಿಕಿತ್ಸೆಗಳು ಹೇಳಿದ್ರಿ, ಇದು ಈ ಚಿಕಿತ್ಸೆ ಮತ್ತು ಇನ್ಯಾವ ಚಿಕಿತ್ಸೆಗಳು ಸೌಲಭ್ಯ ಲಭ್ಯ? ಸರ್, ಈಗ ನಾನು ಮುಂಚೆನೇ ಮಾತಾಡಿದ ರೀತಿಯಲ್ಲಿ ಹೆಡ್ ಇಂಜುರಿ. ಸೊ ಹೆಡ್ ಇಂಜುರಿ ಅಂತಂದರೆ ಇದು ಒಬ್ಬನೇ ವ್ಯಕ್ತಿ ಮಾಡುವಂಥ ಒಂದು ಚಿಕಿತ್ಸೆ ಅಲ್ಲ. ಇಟ್ಸ್ ಎ ಕಂಪ್ಲೀಟ್ಲಿ ಎ ಟೀಮ್ ವರ್ಕ್ ಇದು. ಯಾಕಂದರೆ ಒಂದು ಉತ್ತಮವಾದಂಥ ಒಂದು ವೈದ್ಯರ ಮತ್ತು ನರ್ಸ್ಗಳ ಒಂದು ತಂಡ ಇರಬೇಕು ಇದಕ್ಕೆ. ಸೊ ಫಸ್ಟ್ ಈಗ ಪೇಷಂಟ್ ಒಂದು ಸಿನಾರಿಯೋ ಹೇಳ್ತೀನಿ. ಹೆಡ್ ಇಂಜುರಿ ಆಗಿಬಿಟ್ಟು ಪೇಷಂಟ್ ಈಗ ಕ್ಯಾಶುಯಾಲಿಟಿ ಅಥವಾ ಒಂದು ಎಮರ್ಜೆನ್ಸಿ ವಾರ್ಡಿಗೆ ಬಂದಿದ್ದಾರೆ, ಅವ್ರ ಉಸಿರಾಟ ಚೆನ್ನಾಗಿಲ್ಲ, ಅವ್ರಿಗೆ ಇಮಿಡಿಯೇಟ್ಲಾಗಿ ಅವರಿಗೆ ವೆಂಟಿಲೇಟರ್ ಮೇಲೆ ಹಾಕಬೇಕು ಅಂತಂದಾಗ ನಮಗೆ ಮುಖ್ಯವಾಗಿ ಬರುವಂಥದ್ದೇ ಅನಸ್ತೇಷಿಯಾ ಅಥವಾ ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್, ಅನಸ್ಥೆಟಿಸ್ಟ್ ಅಂತ ಏನು ಹೇಳ್ತೀವೋ ಅದು. ಸೊ ಉತ್ತಮವಾದಂಥ ಒಂದು ಅನಸ್ತೇಷಿಯಾ ಟೀಮ್ ಇದೆ ನಮ್ಮಲ್ಲಿ. ಸೊ ಫುಲ್ ಟೈಮು ವರ್ಕಿಂಗ್ ಇಬ್ಬರು ಅನಸ್ತೇಷಿಯಾ 24/7 ಅನಸ್ಥೆಟಿಸ್ಟ್ ಇರ್ತಾರೆ. ಸೊ ಏನೇ ಒಂದು ಅಪಘಾತ ಬಂತು ಅಂದರೂ ಇಮಿಡಿಯೇಟ್ಲಿ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಥವಾ ಉಸಿರಾಡೋದಕ್ಕೆ ಪೇಷಂಟಿಗೆ ತೊಂದರೆ ಆಗ್ತಾ ಇದೆ ಅಂದರೆ, ಸೊ ಅದಕ್ಕೆ ಬೇಕಾದಂಥ ಒಂದು ವೆಂಟಿಲೇಟರ್ ಹಾಕುವಂಥ ಒಂದು ವ್ಯವಸ್ಥೆ ವಿತಿನ್ ಮಿನಿಟ್ಸಲ್ಲಿ ಒಂದು ಕ್ಯಾಶುಯಾಲಿಟಿಲಿ ಆಗುವಂಥ ವ್ಯವಸ್ಥೆ ಇದೆ. ಇದಾದ ನಂತರ ನೆಕ್ಸ್ಟು ಪೇಷಂಟ್ ಸ್ವಲ್ಪ ಸ್ಟೆಬಿಲೈಸ್ ಆದಮೇಲೆ ಬೇಕಾಗುವಂಥದ್ದು ಇನ್ವೆಸ್ಟಿಗೇಷನ್ಸ್, ಅಂದರೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, MRI ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, ಡಾಪ್ಲರ್ಸ್ ಇರ್ಬೋದು. ಸೊ ಈ ಥರ ನಾನಾ ರೀತಿಯಾದಂಥ ಒಂದು ರೇಡಿಯೋಥೆರಪಿ ಅಥವಾ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ ಇದು 24/7 ವರ್ಕಿಂಗ್ ಇರುತ್ತೆ. ಸೊ 4 ಜನ ರೇಡಿಯಾಲಜಿಸ್ಟು 24/7 ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ ಅವೈಲಬಲ್ ಇರ್ತಾರೆ. ಸೊ ಈಗ ಪೇಷಂಟ್ ಸ್ಟೆಬಿಲೈಸ್ ಆಯಿತು, ಸ್ಕ್ಯಾನಿಂಗ್ ಎಲ್ಲ ಆಯಿತು. ಸ್ಕ್ಯಾನಿಂಗಲ್ಲಿ
ಸರ್ಜರಿ ಮಾಡಬೇಕು ಅಂತ ಒಂದು ಕಂಡು ಬಂದಿದೆ ಅಥವಾ ರಕ್ತಸ್ರಾವ ದೊಡ್ಡದಾಗಿದೆ ಆ ಥರ ಮಾಡಬೇಕು ಅಂತಂದರೆ ಮತ್ತೆ ಅದಕ್ಕೆ ಅವಾಗ ನ್ಯೂರೋ ಸರ್ಜನ್ದು ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ. ಸೊ ಮೈಸೆಲ್ಫ್ ಅಂದರೆ ನಾನು ನ್ಯೂರೋ ಸರ್ಜನ್ 24/7 ಅವೈಲೇಬಲ್ ಇರ್ತೀನಿ. ಸೊ ಆ ಥರ ಆಪ್ರೇಷನ್ ಬೇಕಾಯಿತು ಅಂತಂದಾಗ ಅದಕ್ಕೆ ಮಾಡೋದಕ್ಕೆ ಬೇಕಾದಂಥ ಒಂದು ಆಪ್ರೇಷನ್ ಥಿಯೇಟ್ರ್ ಇರ್ಬೋದು, ಮಾಡಬೇಕಾದಂಥ ಒಂದು ಎಕ್ವಿಪ್ಮೆಂಟ್ಸ್ಗಳಿರ್ಬೋದು, ಮೈಕ್ರೋಸ್ಕೋಪ್ ಇರ್ಬೋದು, ಮಾಡ್ಯುಲರ್ OT ಇರ್ಬೋದು, ಅಥವಾ ಈ ಸ್ಕಲ್ ಬೋನ್ನ ಓಪನ್ ಮಾಡಲಿಕ್ಕೆ ಆದಂಥ ಒಂದು ಮೈನ್ಯೂಟ್ ಡ್ರಿಲ್ಸ್ ಇರುತ್ತೆ. ಸೊ ಈ ಡ್ರಿಲ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತಂದರೆ, ನಾವು ತಲೆಯಲ್ಲಿ ಒಂದು ಹೋಲ್ ಮಾಡಿದ್ವಿ ಅಂದರೆ, ಈಗ ನಾವು ಗೋಡೆಗಳಿಗೆ ಅಥವಾ ಮರಗಳಿಗೆ ಏನು ಹೋಲ್ ಮಾಡೋ ಥರ ಮಿಷಿನ್ ಯಾವ ಥರ ಇರುತ್ತೆ, ಅದು ನಾವು ಬಟನ್ ಒತ್ತಿ ಇಟ್ಕೊಂಡ್ರೆ ಡ್ರಿಲ್ ಆಗ್ತಾನೇ ಹೋಗ್ತಿರುತ್ತೆ. ಸೊ ಮೆದುಳಲ್ಲಿರೋದು ನಾವು ಸ್ಕಲ್ ಬೋನ್ ಓಪನ್ ಮಾಡೋವಂಥ ಒಂದು ಡ್ರಿಲ್ಗೆ ಯಾವ ಥರ ಒಂದು ಆಟೋಮೆಟಿಕ್ ಬ್ರೇಕ್ಸ್ ಇರುತ್ತೆ ಅಂದರೆ, ನಾವು ಸ್ಕಲ್ ಬೋನ್ನ ಡ್ರಿಲ್ ಮಾಡುವಾಗ ಡ್ರಿಲ್ ಮಾಡ್ತಾ ಅದು ತುದಿಗೆ ಬರ್ತಿದ್ದಂಕಲೇ ಸೊ ಅದಕ್ಕೆ ಆಟೋಮೆಟಿಕಲಿ ಅದು ಸೆನ್ಸ್ ಆಗಿಬಿಟ್ಟು ಅದು ಸ್ಟಾಪ್ ಆಗುತ್ತೆ. ಸೊ ಅದು ಹಂಗೇನೆ ಡ್ರಿಲ್ ಆಗ್ತಾ ಹೋದರೆ ಕೆಳಗಡೆ ಮೆದುಳು ಇರುತ್ತೆ. ಸೊ ಮೆದುಳನ್ನ ಅದು ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗ್ದಲೇ ಇರಲಿ ಅಂದ್ಬಿಟ್ಟು ಸೊ ಅದು ಸೆಲ್ಫ್ ಕಂಟ್ರೋಲ್ಡ್ ಡ್ರಿಲ್ಸ್ ಇದ್ದಾವೆ. ಸೊ ಒಂದು ಸಲ ರೆಸಿಸ್ಟೆನ್ಸ್ ಅನ್ನೋದು ಸ್ಟಾಪ್ ಆಯಿತು ಅಂದ ತಕ್ಷಣ ಕೊರೆಯುವಂಥ ಯಂತ್ರ ಏನಿರುತ್ತಲ್ಲ, ಡ್ರಿಲ್ ಮಾಡುವಂಥ ಯಂತ್ರ, ಅದೇ ಹೆಚ್ಕದೇನೆ ಒಂದು ಸ್ವಿಚ್ ಆಫ್ ಆಗುವಂಥ ಒಂದು ವಿಧಾನ ಇರುತ್ತೆ. ಸೊ ಈ ಥರ ಫೆಸಿಲಿಟೀಸ್ ಇರುವಂಥ ಫುಲ್ಲಿ ಎಕ್ವಿಪ್ಡ್ ಒಂದು ಆಪ್ರೇಷನ್ ಥಿಯೇಟ್ರ್ ಇದೆ. ಸೊ ಇದ್ರ ಜೊತೆಗೆ ನುರಿತರಾದಂಥ ಒಂದು ಅಸಿಸ್ಟೆನ್ಸ್ ಬೇಕಾಗತ್ತೆ. ಒಂದು ಆಪ್ರೇಷನ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಅಸಿಸ್ಟ್ ಮಾಡುವಂಥ ಒಬ್ಬರು ಶುಶ್ರೂಷಕರು, ನರ್ಸಿಂಗ್ ಸ್ಟಾಫ್ ಇರಬೇಕು, ಅಥವಾ OT ಟೆಕ್ನಿಷಿಯನ್ಸ್ ಇರಬೇಕು. ಸೊ ಇದೆಲ್ಲದೂ ಇದ್ದಾಗ ಏನಾಗುತ್ತೆ, ಒಂದು ಆಪ್ರೇಷನ್ ಸ್ಮೂತ್ಲಿ ರನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಆಪ್ರೇಷನ್ ನಡೆಯುವಂಥ ಸಂದರ್ಭದಲ್ಲಿ ಒಂದು 7-8 ಜನರ ಪಾತ್ರ ಒಂದು ಅತಿ ಮುಖ್ಯವಾಗಿರುತ್ತೆ. ಸೊ ಒಂದು ಟೈಮಿಗೆ ಸರಿಯಾಗಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಕನ್ಸ್ಯೂಮಬಲ್ ಥಿಂಗ್ಸ್ ಇರ್ಬೋದು, ಅದೆಲ್ಲದೂ ಅವೈಲೇಬಲ್ ಇಟ್ಕೊಂಡು ನಾವು ಒಂದು ಆಪ್ರೇಷನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಆಪ್ರೇಷನ್ ಸಂಬಂಧಪಟ್ಟಂಗೆ. ಆಪ್ರೇಷನ್ ನಂತರ ನಮಗೆ ಈಗ ಬರೀ ತಲೆಗೆ ಅಷ್ಟೇ ಪೆಟ್ಟಾಗಿರೋದಿಲ್ಲ. ಈಗ ಆಕ್ಸಿಡೆಂಟ್ ಆಗಿ ಬಂದಿದೆ, ಒಂದು ಹೆಡ್ ಇಂಜುರಿ ಆಗಿದೆ ಅಂತಂದರೆ ಸೊ ಎದೆಗೂ 3 ಏಟಾಗಿರ್ಬೋದು, ಹೊಟ್ಟೆಗೂ ಏಟಾಗಿರ್ಬೋದು, ಕೈ ಕಾಲುಗಳಿಗೂ ಪೆಟ್ಟಾಗಿರ್ಬೋದು. ಸೊ ಆ ಥರ ಚೆಸ್ಟ್ ಮತ್ತು ಅಬ್ಡಮನ್ ಇಂಜುರೀಸ್ ಏನಾರು ಇತ್ತು ಅಂತಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಅಂತ ನಮ್ಮಲ್ಲಿ 2 ನುರಿತರಾದಂಥ ಜನರಲ್ ಸರ್ಜನ್ಸ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಇದ್ದಾರೆ. ಸೊ ಯಾವುದೇ ರೀತಿಯಾದಂಥ ಕ್ಲಿಷ್ಟಕರ ಅಬ್ಡಮನಲ್ ಇಂಜುರೀಸ್ ಇರ್ಬೋದು, ಅಥವಾ ಚೆಸ್ಟ್ ಇಂಜುರೀಸು, ಹೊಟ್ಟೆ ಮತ್ತು ಎದೆ ಭಾಗದ ಇಂಜುರೀಸು, ಲ್ಯಾಪ್ರೋಸ್ಕೋಪಿ ಮೂಲಕ ಅಂದರೆ ಹೊಟ್ಟೆನ ಪೂರ್ತಿ ಓಪನ್ ಮಾಡ್ದಲೇ ಸಣ್ಣದೊಂದು ರಂಧ್ರ ಮಾಡಿಕೊಂಡು ಟಿವಿಲಿ ಅದ್ರ ಮೂಲಕ ಒಂದು ಕ್ಯಾಮ್ರಾ ಕಳಿಸಿ ಟಿವಿಲಿ ಅದನ್ನು ನೋಡ್ಕೊತ ಮಾಡುವಂಥ ಒಂದು ಆಪ್ರೇಷನ್ನು. ಸೊ ಅದನ್ನು ಮಾಡುವಂಥ ಒಂದು ಫೆಸಿಲಿಟೀಸು ಸಹ ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿದೆ. ಸೊ ಇದಲ್ದಲೇ ಈಗ ಕೈಕಾಲಿನ ಮೂಳೆಗಳಿಗೆ ಪೆಟ್ಟಾಗಿತ್ತು ಅಂತಂದರೆ ಅದಕ್ಕೆ ಆರ್ಥೋಪಿಡಿಕ್ಸ್ ಡಿಪಾರ್ಟ್ಮೆಂಟು. ಸೊ 3 ಜನ ಆರ್ಥೋಪಿಡಿಷನ್ಸ್ 24/7 ಇರ್ತಾರೆ. ಜೊತೆಗೆ ಇದೆಲ್ಲರ ಜೊತೆಗೆ ಈಗ ಪೇಷಂಟು ಬೇರೆ ಕಾಯಿಲೆಗಳಿರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಹಾರ್ಟ್ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು. ಸೊ ಅದನ್ನೆಲ್ಲದಕ್ಕೂ ನೋಡೋದಕ್ಕೆ ಅಂತ ಇಬ್ಬರು ಫಿಸಿಷಿಯನ್ಸ್ ನಮ್ಮಲ್ಲಿ 24/7 ಅವೈಲೇಬಲ್ ಇರ್ತಾರೆ. ಎನಿಥಿಂಗ್ ನೆಫ್ರಾಲಜಿ ಸಂಬಂಧಪಟ್ಟಂಗೆ, ಕಿಡ್ನಿ ಸಂಬಂಧಪಟ್ಟಂತಹ ಏನಾದ್ರು ತೊಂದರೆಗಳಿತ್ತು ಅಂತಂದರೆ ನಮ್ಮಲ್ಲಿ ನೆಫ್ರಾಲಜಿಸ್ಟ್ ಸಹ ಅವೈಲೇಬಲ್ ಇದ್ದಾರೆ. ಜೊತೆಗೆ ಗೈನಕಾಲಜಿ, ಫೀಮೇಲ್ಸ್ ರಿಲೇಟೆಡ್ ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಗೈನಕಾಲಜಿಕ್ ಡಿಪಾರ್ಟ್ಮೆಂಟ್ಸ್ ಅಂತಂದರೆ ಸೀನಿಯರ್ ನಮ್ಮಲ್ಲಿ 2 ಗೈನಕಾಲಜಿಸ್ಟ್ ಸಹ 24/7 ಅವೈಲೇಬಲ್ ಇರ್ತಾರೆ. ಡರ್ಮಟಾಲಜಿ ಫೆಸಿಲಿಟಿ ಇದೆ. ಜೊತೆಗೆ ಸೈಕ್ಯಾಟ್ರಿ, ENT, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ, ಈ ಥರ ಸಪೋರ್ಟಿಂಗ್ ಅದರ್ ಡಿಪಾರ್ಟ್ಮೆಂಟ್ಸ್ ಸಹ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅಶೋಕ ಸಂಜೀವಿನಿ ಆಸ್ಪತ್ರೆ ಶಿವಮೊಗ್ಗದ BH ರಸ್ತೆಯಲ್ಲಿದೆ. ನಾವೇನು ಸೈನ್ಸ್ ಫೀಲ್ಡ್ ಅಂತ ಏನು ಹೇಳ್ತೀವಿ, ಸೈನ್ಸ್ ಫೀಲ್ಡ್ನ ಎದುರು ಭಾಗದಲ್ಲಿ ಇರತಕ್ಕಂಥ ಒಂದು ಸುಸಜ್ಜಿತ ಆಸ್ಪತ್ರೆ. ಡಾಕ್ಟ್ರೆ, ಈಗ ಮನುಷ್ಯ ಮೂಲಭೂತವಾಗಿ ನಾನು ನಿಮಗೆ ಕೊನೆಗೆ ಕೇಳಬಯಸೋದೇನಂತಂದರೆ, ತನ್ನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಮತ್ತು ತನ್ನ ನರವ್ಯವಸ್ಥೆ ಭಾಳ ಮುಖ್ಯವಾದ ಒಂದು ಭಾಗ ಮನುಷ್ಯನ ದೇಹದಲ್ಲಿ. ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತಂದರೆ ಅವನ ಜೀವನ ಶೈಲಿ ಹೇಗಿರಬೇಕು ಅಂತ. ಸೊ ಮೆದುಳಿನ ಆರೋಗ್ಯ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಸರಿಯಾದ ಸಮಯಕ್ಕೆ ಒಂದು ಊಟ ಮತ್ತು ನಿದ್ದೆ. ಸೊ ಊಟಕ್ಕಿಂತಲೂ ಮುಖ್ಯವಾಗಿ ನಾನು ಹೇಳೋದು ಅಂತಲೇ ನಿದ್ದೆ, ಓಕೆನಾ. ಸೊ ಸ್ಲೀಪ್ ಅನ್ನೋದು ಏನಿರುತ್ತೆ, ನಾವು ಒಂದು ಕಂಪ್ಯೂಟ್ರನ್ನ 24/7 ಅದನ್ನೇ ನಾವು ಕಂಟಿನ್ಯೂಸ್ ರನ್ ಮಾಡ್ತಾಯಿದ್ರೆ ಏನಾಗುತ್ತೆ, ಅದು ಹೀಟ್ ಆಗೋಗುತ್ತೆ. ಸೊ ಅದೇ ಥರನೇ ನಮ್ಮ ಮೆದುಳು ಸಹ ನಾವು ಒಂದು ದಿನದ 24 ಗಂಟೆನೂ ನಾವು ಕೆಲಸ ಮಾಡ್ತೀನಿ ಅಂತಂದರೆ ಅದು ಆಗೋದಿಲ್ಲ. ಆದ್ರೂ ನಮ್ಮ ಒಂದು ಕಾರ್ಯಕ್ಷಮತೆ ಏನಿರುತ್ತೆ ಅದು ಕ್ಷೀಣಿಸ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಮ್ಮ ಮೆದುಳಿಗೂ ಸಹ ಫೆಟೀಗ್ ಅಂತ ಆಗುತ್ತೆ. ಅಂದರೆ ಈ ಮೈಂಡ್ ಏನಿರುತ್ತೆ ಅದಕ್ಕೂ ಸಹ ಒಂದು ಸುಸ್ತು ಅಂತಾಗುತ್ತೆ. ನಾವು ಯಾವುದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು 20 kg ಭಾರನ ಒಂದು 2 ಗಂಟೆ ಇಟ್ಕೊಂಡು ಹೊತ್ಕೊಂಡು ಓಡಾಡ್ತಾನೆ ಹೋದರೆ ಯಾವ ಥರ ಒಂದು ದೇಹಕ್ಕೆ ಒಂದು ಸುಸ್ತಾಗುತ್ತೋ, ಅದೇ ರೀತಿ ನಿದ್ದೆ ಆಗಲಿಲ್ಲ ಅಂದರೂ ಸಹ ನಮ್ಮ ಮೆದುಳಿಗೆ ಒಂದು ಸುಸ್ತಾಗುವಂಥದ್ದು ಒಂದು ಕಾಮನ್ ಆಗಿರುತ್ತೆ. ಸೊ
ಸೊ ನಾನು ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಲ್ಲಿ ಹೇಳೋದೇನು ಅಂತಂದರೆ, ಜಾಸ್ತಿ ನಿದ್ದೆಗೆಟ್ಟು ಓದ್ತೀನಿ ಅಥವಾ ಲಾಂಗ್ ಅವರ್ಸ್ ನಾನು ಓದ್ತೀನಿ ಅನ್ನೋದಿದ್ದರೆ ಅದು ಶುದ್ಧ ಅದು. ಸೊ ಅದನ್ನು ನಾವು ಕಮ್ಮಿ ಮಾಡ್ತಾ ಹೋಗಬೇಕು. ನಿದ್ದೆ ಏನಿರುತ್ತೆ ಮಿನಿಮಮ್ ನಾವು 8 ಅವರ್ಸ್ ಎ ಡೇ ಒಂದು ಸ್ಲೀಪ್ ಅಂತ ನಾವು ಯಾವತ್ತೇ ಇದ್ರೂ ಮಾಡಲೇಬೇಕು. ಬಟ್ ಆ್ಯಸ್ ಎ ನ್ಯೂರೋ ಸರ್ಜನ್ ನಾನು ಅಡ್ವೈಸ್ ಮಾಡೋದಾಗತ್ತೆ ಅಷ್ಟೇ. ಬಟ್ ಪರ್ಸ್ನಲ್ ಲೈಫಲ್ಲಿ ಅಗೇನ್ ನಂದು ಸಹ ನಿದ್ದೆ ಅನ್ನೋದು ಒಂದು ಕಾಂಪ್ರಮೈಸ್ ಆಗ್ತಾ ಹೋಗುತ್ತೆ. ಎರಡನೇದು ಬಂದುಬಿಟ್ಟು ಇಂಪಾರ್ಟೆಂಟಾಗಿ ನಾವು ಕೋಮಾಬಿಲಿಟೀಸ್ ಅಂದರೆ BP ಮತ್ತು ಶುಗರ್ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯ ಒಂದು 30 ಇಯರ್ಸ್ ಕ್ರಾಸ್ ಆದಮೇಲೆ ಎವ್ರಿ ಇಯರ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ BP ಮತ್ತು ಶುಗರ್ ಮತ್ತು ಸಿಂಪಲ್ ಅದರ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ. ನಾವು ಯಾವ ರೀತಿ ಮನೆಯಲ್ಲಿ ಒಂದು ವೆಹಿಕಲ್ ಇದೆ, ಒಂದು ಕಾರೋ ಬೈಕೋ ಇದೆ ಅಂತಂದರೆ ಅದನ್ನ ಹಿಂಗೆ ಒಂದು ವರ್ಷಕ್ಕೆ ಒಂದು ಸಲನೋ 6 ತಿಂಗಳಿಗೆ ಒಂದು ಸಲನೋ ಒಂದು ಸರ್ಟನ್ ಕಿಲೋಮೀಟರ್ಸ್ ರನ್ ಆದಮೇಲೆ ಒಂದು ಸರ್ವಿಸ್ ಅಂತ ಮಾಡಿಸ್ತೀವೋ, ಸೊ ನಮ್ಮ ದೇಹಕ್ಕೂ ಸಹ ಒಂದು ಚೆಕಪ್ ಅಂತ ಒಂದು ಬೇಕಾಗತ್ತೆ. ಸೊ ಪ್ಯಾರಾಮೀಟರ್ಸ್ ಅಂದರೆ ಬ್ಲಡ್ ಶುಗರ್ ಇರ್ಬೋದು, BP ಇರ್ಬೋದು, ಕಿಡ್ನಿ ಫಂಕ್ಷನ್ಸ್ ಯಾವ ಥರ ಇದೆ, ಲಿವರ್ಸ್ ಯಾವ ಥರ ಇದೆ. ಸೊ ಇದೆಲ್ಲದನ್ನು ಒನ್ಸ್ ಇನ್ ಎ ಇಯರ್ ನಾವು ಪ್ರತಿಯೊಬ್ಬರು ಆಫ್ಟರ್ ದಿ ಏಜ್ ಆಫ್ ಒಂದು 30 ಇಯರ್ಸ್ ಮಾಡಿಸ್ಬೇಕು ಅಂತ ಒಂದು ನನ್ನ ಅನಿಸಿಕೆ. ಸೊ ಇದೆಲ್ಲರ ಜೊತೆಗೆ ಫುಡ್ ತೊಗೊಳೋವಂಥದ್ದು ಸಹ ಒಂದು ತುಂಬಾ ಕೌಂಟ್ ಆಗುತ್ತೆ. ಜೊತೆಗೆ ಹ್ಯಾಬಿಟ್ಸ್, ಸೊ ಇದ್ರ ಜೊತೆಗೆ ಒಂದು ಎಕ್ಸಸೈಸಸ್, ಇದೆಲ್ಲದನ್ನು ಕೌಂಟ್ ಆಗ್ತಾ ಹೋಗುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಹೇಳೋವಂಥದ್ದು ಅಂದರೆ ಮನುಷ್ಯನಲ್ಲಿ ಈ ಒಂದು ಯೋಚನೆ ಅನ್ನೋವಂಥದ್ದು. ಸೊ ಮೆದುಳಿನ ಎಷ್ಟೊಂದು ಜನಕ್ಕೆ ತಲೆನೋವು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಸೊ ತಲೆ ಸ್ಕ್ಯಾನ್ ಮಾಡಿ ನೋಡಿದ್ರು ನಾರ್ಮಲ್ಲೇ ಇರುತ್ತೆ. ಸೊ ಮತ್ತೆ ಪ್ರಶ್ನೆ ಉದ್ಭವ ಆಗೋದು, ಸರ್ ತಲೆ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸಿ ನೋಡಿದ್ರಿ ನಾರ್ಮಲ್ ಇದೆ, ಬಟ್ ತಲೆನೋವು ಯಾಕೆ ಬರ್ತಾ ಇದೆ ಅಂತ. ಸೊ ನಾನು ಅವಾಗ ಹೇಳೋವಂಥದ್ದು ಏನು ಅಂದರೆ, ನಾವು ಮಾಡಿರೋವಂಥದ್ದು ಮೆದುಳಿನ ಸ್ಕ್ಯಾನ್. ಮೆದುಳು ನಾರ್ಮಲ್ ಆಗಿದೆ, ಬಟ್ ಮನಸ್ಸು ನಾರ್ಮಲ್ ಆಗಿದೆ ಅಂತ ಯಾವ ಮಿಷಿನೂ ಸಹ ಹೇಳೋಕ್ಕಾಗಲ್ಲ. ಸೊ ನಮ್ಮ ಮನಸ್ಸಿನಲ್ಲೇ ಆಗುವಂಥ ಕೆಲವೊಂದು ಚೇಂಜಸ್ಗಳಿರ್ಬೋದು, ಒಂದು ಒತ್ತಡಗಳಿರ್ಬೋದು, ಅದು ನಮ್ಮ ದೇಹದಲ್ಲೂ ಸಹ ನೋವನ್ನು ಸಹ ಉಂಟು ಮಾಡ್ಬೋದು, ತಲೆಯಲ್ಲಿ ನೋವು ಉಂಟು ಮಾಡ್ಬೋದು, ಮೈಕೈಯಲ್ಲಿ ಪೇನ್ ಬರ್ಬೋದು. ಸೊ ಈ ರೀತಿ ಇರುತ್ತೆ. ಡಾಕ್ಟರ್ ಚೇತನ್ ಪಾಂಡಮಟ್ಟರು ಹೇಳ್ತಿರೋದು, ನಿಮ್ಮ ಮೆದುಳನ್ನು ಸುಸ್ಥಿತಿಯಲ್ಲಿ ನೀವು ಇಟ್ಕೋಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತೇಳಿ. ಇದು ನಮ್ಮ ಕೈಲೇ ಇದೆ ಆರೋಗ್ಯವನ್ನು ನಿಯಂತ್ರಣ ಮಾಡೋದು. ಮತ್ತು ಇನ್ನೇನಾದರೂ ಅವಘಡಗಳು ಸಂಭವಿಸಿದಾಗ, ಅಪಘಾತಗಳು ಸಂಭವಿಸಿದಾಗ, ಏನಾದರೂ ಒಂದು ದುರ್ಘಟನೆ ಸಂಭವಿಸಿದಾಗ ವೈದ್ಯಕೀಯ ಕ್ಷೇತ್ರ ಸಮರ್ಥವಾಗಿದೆ ಅದನ್ನು ನಿಭಾಯಿಸುವಷ್ಟು. ಹಾಗಾಗಿ ಅದಕ್ಕೂ ಸಹ ಆತಂಕ ಪಡಬೇಡಿ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಚೇತನ್ ಪಾಂಡಮಟ್ಟರು ಹೇಳ್ತಾ ಇದ್ದಾರೆ. ಇಷ್ಟು ಹೊತ್ತಿನವರೆಗೂ ನಮಗೆ ಹೆಡ್ ಇಂಜುರಿ ಬಗ್ಗೆ, ಸ್ಟ್ರೋಕ್ ಬಗ್ಗೆ ಮತ್ತು ಸ್ಪೈನಲ್ ಕಾರ್ಡ್ ಬಗ್ಗೆ ಮತ್ತು ಮನಸ್ಸಿನ ಸುಸ್ಥಿತಿ ಬಗ್ಗೆ ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡುವಂತೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ತೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 2027.